ನಮಸ್ಕಾರ. ರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಕಳೆದ 25 ವರ್ಷಗಳಿಂದ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ನಿರಂತರವಾಗಿ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಅಪೂರ್ವ ವ್ಯಕ್ತಿಯನ್ನ ಇವತ್ತು ನಿಮಗೆ ನಾವು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಡಾಕ್ಟರ್ ಎಂ ರಾಮಚಂದ್ರಪ್ಪ ಹೂಡಿಚಿನ್ನಿ. ಇವರು ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು. ಸಮಾಜ ಸೇವೆಯೇ ನನ್ನ ಜೀವನದ ಮೊದಲ ಆದ್ಯತೆ ಅಂತಾರೆ ಹೂಡಿ. 25 ವರ್ಷಗಳಿಂದ ನಿರಂತರ ಸಮಾಜ ಸೇವೆ ಮಾಡ್ತಾ ಇರೋ ಇವರು ಸಂತೋಷ್ ಹೆಗಡೆಯವರೊಂದಿಗೂ ನಿರಂತರ ಸಂಪರ್ಕ ಹೊಂದಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಬದುಕು ಕಲ್ಪಿಸಿಕೊಟ್ಟ ನಾಯಕ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸಿದ ಅನ್ನದಾತ, ಹೀಗೆ ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಹೌದು, ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಂ ರಾಮಚಂದ್ರ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ. ಕಳೆದ 25 ವರ್ಷಗಳಿಂದ ನಿರಂತರವಾಗಿ ನೀವು ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಆದರೆ ಏನು ಪ್ರೇರಣೆ ಆಯಿತು ನಿಮಗೆ? ಯಾವ ಕಾರಣಕ್ಕೆ ನೀವು ಸಮಾಜ ಸೇವೆ ಅನ್ನುವಂಥ ವಿಚಾರವನ್ನು ಆಯ್ಕೆ ಮಾಡಿಕೊಂಡ್ರಿ ಅಂತ? ಮೇಡಮ್, ನಾವು ಸಣ್ಣ ವಯಸ್ಸಾಗಿದ್ದಾಗ ನಮ್ಮ ತಂದೆ ತಾಯಿ ಅಂದರು ಪಡ್ತಾ ಇದ್ದಂಥ ಕಷ್ಟಗಳು, ಏನಾದರೂ ನಮಗೆ ಸಮಸ್ಯೆ ಅಂತ ಬಂದಾಗ ಎಲ್ಲಿ ಯಾರ ಹತ್ರ ಹೋದ್ರೂ ನಮಗೆ ನ್ಯಾಯ ಸಿಗ್ತಾ ಇರಲಿಲ್ಲ ಮೇಡಮ್. ಯಾರೋ ದೊಡ್ಡವರು ಹಿರಿಯರು ಅಂತ ಹೋಗ್ತೀವಿ, ಅವ್ರು ಇರಯ್ಯ ನೋಡೋಣ ಮಾತಾಡೋಣ ಅಂತ ಹೇಳ್ಬಿಟ್ಟು ಕಾಲ ಕಳೀತಾ ಇದ್ರು. ಆ ಟೈಮಲ್ಲಿ ನಮ್ಮ ತಂದೆ ತಾಯಿ ಅಂದರು ಯಾವುದೇ ಥರ ನಮ್ಗೆ ಸಪೋರ್ಟ್ ಇಲ್ಲ ಅಂತ ಕಣ್ಣೀರು ಹಾಕ್ದಾಗ, ನೋವು ತಿಂದಾಗ, ನೋವು ತಿನ್ನೋದನ್ನ ನೋಡಿ ನಾವು ತುಂಬ ನೋವಾಗಿದೆ ನಮಗೂ. ಇದಕ್ಕೇನಾದರೂ ಅಟ್ಲೀಸ್ಟ್ ನಾವು ಫ್ಯೂಚರಲ್ಲಿ ಮುಂದೆ ಏನಾದರೂ ಇದಕ್ಕೆ ಮಾರ್ಗ ಹುಡುಕಬೇಕು. ಈ ಥರ ನಮ್ಮಂಥ ಎಷ್ಟೋ ಸಾವಿರಾರು ಜನ ನೋವು ಪಟ್ಟುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅವ್ರು ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಅಂತೇಳಿ ಆ ಸಣ್ಣ ವಯಸ್ಸಿಂದ ಹಲವಾರು ಹೋರಾಟಗಳಿಗೆ ಹೋದಾಗ, ಈಗ ನಮ್ಮ ಜಮೀನುಗಳೆಲ್ಲ ಹೋಗ್ಬಿಡ್ತು ಮೇಡಮ್, ಗೋಮಾಳದ ಜಮೀನುಗಳೆಲ್ಲ, ಆವಾಗ ಹೋರಾಟಗಳಲ್ಲೆಲ್ಲ ಭಾಗವಹಿಸ್ತು. ಅದು ಅವರೆಲ್ಲ ಹೋರಾಟಗಾರರು ಅವ್ರ ಹತ್ರ ಬೇರೆಯವ್ರ ಹತ್ರ ಎಲ್ಲ ಕಮಿಟ್ ಆಗಿಬಿಟ್ಟು ಯಾವುದೇ ನ್ಯಾಯ ಕೊಡಿಸ್ತಾ ಇರಲಿಲ್ಲ. ಇದು ಎಲ್ಲ ನೋಡಿ ತುಂಬ ನೋವಾಗಿ ನಾವು ಮುಂದೆ ಆದರೂ ಏನಾದರೂ ಒಂದು ಮಾಡಬೇಕು ಅಂತೇಳಿ ಆ ಒಂದು ಶಾಲಾ ಟೈಮಿಂದ ಓದ್ಸೋಕ್ಕೂ ನಮಗೆ ಮುಂದೆ ಬಂದಿರಲಿಲ್ಲ. ನಾವು 7ನೇ ತರಗತಿಗೆ ಲಾಸ್ಟ್ ಆಗೋಯ್ತು ಮೇಡಮ್ ಓದೋದು ಮಾಡೋದು. ಯಾಕೆಂದರೆ ನಮಗೆ ನಮ್ಮ ತಂದೆ ತೀರಿದ ಮೇಲೆ ನಮಗೆ ಯಾವುದೇ ಥರ, ತಂದೆ ಬೇರೆ ತೀರೋದ್ರು, ಆ ಟೈಮಲ್ಲಿ ನಮ್ಗೆ ಯಾರೂ ಸಪೋರ್ಟ್ ಕೊಟ್ಟಿಲ್ಲ. ಅಟ್ಲೀಸ್ಟ್ ನಾವು ಮತ್ತೆ 5ನೇ ತರಗತಿಯಲ್ಲಿ ತೀರೋಗ್ತಾರೆ. ಮತ್ತೆ ನಾನು 2 ವರ್ಷ ಸ್ಕೂಲ್ಗೆ ವಿದ್ಯಾಭ್ಯಾಸ ಪ್ರಯತ್ನ ಮಾಡ್ತೀನಿ ಮೇಡಮ್. ಬೆಳಗ್ಗೆ 5 ಗಂಟೆಗೆ ಹೋಗ್ತೀನಿ, ಮತ್ತು ಓದಕ್ಕೆ ಹೋಗಿ ಬೆಳಗ್ಗೆ 5 ಗಂಟೆಗೆ ಹೋಗಿ ಅದು ಇದು ಕೆಲಸ ಕಾರ್ಯ ನೋಡಿಕೊಂಡು ಮತ್ತೆ ಸ್ಕೂಲ್ ಟೈಮ್ಗೆ ಬಂದು ಅದರಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿಕೊಂಡು ಮನೆಗೂ ಕೊಟ್ಟು, ಮತ್ತು ನನ್ನ ಸ್ನೇಹಿತರು ಜೊತೆಯಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಬುಕ್ಸು ಅದು ಇದು ಇಲ್ಲಾಂದರೆ ಸಪೋರ್ಟ್ ಮಾಡ್ಕೊಂಡು ಬರ್ತಾಯಿದ್ದೆ ಮೇಡಮ್. ಇದೆಲ್ಲ ನೋಡಿಕೊಂಡು ಇದೇನಾದರೂ ಒಂದು ಮಾಡಬೇಕು ಅಂತ ಉದ್ದೇಶದಿಂದ ನಾನು ಆಗಿಂದನೇ ಒಂದು ಸಣ್ಣ ವಯಸ್ಸಿಂದನೇ ನಾನು ವಿದ್ಯಾಭ್ಯಾಸ ಬಿಟ್ಟು ಕೂಲಿ ಕೆಲಸ ಮಾಡಿದೆ, ಲಾರಿ ಸಿಮೆಂಟ್ ಕೆಲಸ ಮಾಡಿದೆ, ಲಾರಿಗಳಲ್ಲಿ ಮಣ್ಣು ಕೆಲಸ ಮಾಡಿದ್ದೀನಿ, ಮತ್ತು ಆಟೋ ಓಡಿಸಿದ್ದೀನಿ. ಕಂಪ್ನಿಯಲ್ಲಿ 5 ರೂಪಾಯಿಗೆ ಒಂದು ದಿನಕ್ಕೆ ಕೂಲಿ ಕೆಲಸ ಮಾಡಿದ್ದೀನಿ, ಪೇಂಟ್ ಕೆಲಸ ಎಲ್ಲ ಮಾಡಿದ್ದೀವಿ. ಆದರೂ ನನಗೆ ಆಗ್ತಾ ಇರಲಿಲ್ಲ. ಆಗ ನನ್ನ ಕೆಲಸ ನೋಡಿ ಒಂದು ಕಂಪ್ನಿಯಲ್ಲೂ ಕೆಲಸ ಕೊಟ್ಟರು, ಕೋಕೋ ಕೋಲಾ ಕಂಪ್ನಿಯಲ್ಲಿ. ಆ ಕಂಪ್ನಿಯಲ್ಲೂ ಸಹ ನಾನು ಸೇಲ್ಸ್ ಮ್ಯಾನ್ ವಿತ್ ಡ್ರೈವರ್ ಆಗಿ ಅವಾಗೂ ನಾನು ಕೆಲಸ ಮಾಡಿಕೊಂಡು ಆಟೋ ಡ್ರೈವಿಂಗಲ್ಲಿ ಚೆನ್ನಾಗಿದ್ದೆ. ಆಮೇಲೆ ಅಲ್ಲೂ ನನಗೆ ನನ್ನ ಬರ್ಡನ್ ತುಂಬ ಇತ್ತು, ಸಾಕಾಗ್ತಾ ಇರಲಿಲ್ಲ. ಆಮೇಲೆ ಒಂದು ಬಿಸ್ನೆಸ್ಗೆ ಹೋಗಿ ಬಿಸ್ನೆಸ್ ಪ್ರಾರಂಭ ಮಾಡಿ ಅದರಿಂದ ಬರೋದನ್ನು ನಾನು ಮನೆಗೂ ಕೊಟ್ಟು ಸಮಾಜಕ್ಕೂ ಏನಾದರೂ ಬುಕ್ಸು ಆ ಕಾಲದಿಂದನೇ ನಾನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಾಸ್ಪಿಟಲ್ಗಳು ಅಂದಾಗ, ಯಾರು ಸಾವು ನೋವು ಅಂದಾಗ ಎಲ್ಲ ಸಪೋರ್ಟ್ ಮಾಡಿಕೊಂಡು, ಮತ್ತು ನನ್ನ ಕುಟುಂಬದಲ್ಲಿ ನನ್ನ ತಂಗಿಗೂ ನಮ್ಮ ಅಣ್ಣಂದ್ರಿಗಿಬ್ಬರಿಗೆ ಮದುವೆ ಮಾಡಿ ಮನೆಗಳೆಲ್ಲ ಕಟ್ಕೊಟ್ಟು ಇದೆಲ್ಲ ನಾನು ತುಂಬಾ ನೋವು ಪಟ್ಟಿದ್ದೀವಿ. ಆ ಕಾರಣದಿಂದ ಇಷ್ಟೆಲ್ಲ ನಾನು ಸಮಾಜದಲ್ಲಿ ಇದೆಯಲ್ಲ ಅಂಥೇಳಿ ನಾನು ಬೆಳೆದ ಮೇಲೆ ಸುಮಾರು ಗೋಲ್ಡ್ ಆಗ್ತಾಯಿದ್ದೆ ಮೇಡಮ್. ಆಮೇಲೆ ಗೋಲ್ಡ್ ಹಾಕೊಂಡು ಕಾರ್ಯಕ್ರಮ ಅಲ್ಲಿ ಇಲ್ಲಿ ಹೋದಾಗ ಸುಮಾರು ಲೀಡರ್ಗಳು ನಾನು ಕರೆದ್ರು ಸಂಘಟನೆಗೆ ಬಾ ಅಂತ, ಹೋಗಿಲ್ಲ. ಆವಾಗ ಕೆಲವು ಸಂಘಟನೆಗಳಲ್ಲಿ ಭಾಗವಹಿಸಿದಾಗ ಅಲ್ಲಿ ನೋಡ್ತಾ ಇದ್ದೆ ಹೋಗಿ
ನೋಡಿ ಅಲ್ಲಿ ಆ ಸಮಸ್ಯೆಗಳು ಜನ ಸಮಸ್ಯೆ ನೋಡಿ ನಾವು ನೋಡಿ ಎಲ್ಲ ಒಂಥರ ಆಶ್ಚರ್ಯ ಪಡ್ತಾ ಇದ್ರು, ನೋಡು ಎಷ್ಟು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ. ಬಟ್ ಬಡವ್ರು ಹಿಂಗಿದ್ದು ನಾವು ಹಿಂಗಿದ್ರೆ ಅವ್ರು ನೋಡಿ ತಿಂತಾರೇನೋ, ಇವ್ರ ಮುಂದೆ ಹೆಂಗೆ ನಾವು ಅಂತ ಅದನ್ನ ಹಾಕೋದು ಬಿಟ್ಬಿಟ್ಟೆ. ಈಗ ಈ ದಾರ ದೇವ್ರದ್ದು ಒಂದು ದಾರ ಮಾತ್ರ ಕಟ್ಕೊಂಡು ಅದೆಲ್ಲ ಬೇಡ, ಆಡಂಬರ ಅನ್ಸುತ್ತೆ ಆಡಂಬರ ಅನ್ನೋದಕ್ಕಿಂತ ಅವರು ಇರೋರು ನೋಡಿ ಇವ್ರು ಹಿಂಗಿದ್ದು ನಾವು ಸಮಾಜ ಹಿಂಗಿದ್ದು ನಾವು ಹಿಂಗಿದ್ರೆ ಹೆಂಗೋ ಏನ್ ಅನ್ಕೊಂತಾರೋ ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಬಿಟ್ಬಿಟ್ಟೆ ಮೇಡಮ್ ನಾನು. ಹಂಗಾಗಿ ಇದನ್ನೆಲ್ಲ ಏನಾದರೂ ಒಂದು ಪರಿವರ್ತನೆ ಮಾಡಬೇಕು ಅಂತೇಳಿ ಸುಮಾರು ಸಂಘಟನೆಯಲ್ಲಿ ಕೆಲಸ ಮಾಡಿದೆ. ಅಲ್ಲಿ ನನಗೆ ಜಯ ಸಿಗ್ದಂಗೆ ಆಗಿಲ್ಲ ಮೇಡಮ್. ಅದಕ್ಕೆ ಅಲ್ಲಿ ಎಷ್ಟೇ ಕೆಲಸ ಮಾಡಿ ಇಡೀ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿ ಸಂಘಟನೆಗಳನ್ನ ಬೆಳೆಸಿ ಇದು ಮಾಡಿದ್ವಿ, ಅಲ್ಲಿ ನಮಗೆ ಯಾವುದೋ ಒಂದು ಪ್ರತಿಫಲ ಸಿಗ್ತಾ ಇರಲಿಲ್ಲ. ನಾವು ಮಾಡೋ ಫಲಿತಾಂಶ ಇಲ್ಲ. ಯಾಕೆಂದ್ರೆ ಅದನ್ನ ನಾವು ಎಷ್ಟೇ ಹೋರಾಟಗಳು ಸಂಘಟನೆ ಮಾಡಿದ್ರು ಅದನ್ನ ನನಗೆ ಮಾಡ್ದಂಗೆ ಅನಿಸ್ತಾ ಇರಲಿಲ್ಲ ಮೇಡಮ್. ಯಾಕೆಂದ್ರೆ ಅಲ್ಲಿ ತಲುಪ್ತಾ ಇರಲಿಲ್ಲ. ಸುಮ್ಮನೆ ಹೋರಾಟ ಮಾಡ್ತಾರೆ, ಕೈ ಬಿಡ್ತಾರೆ. ಅದಕ್ಕೆ ಏನಾಯಿತು ಅದನ್ನು ಇನ್ನೆಲ್ಲೇ ಅದನ್ನು ಫಾಲೋಅಪ್ ಮಾಡಿ ಅದನ್ನು ಸಕ್ಸಸ್ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಕೆಲವರಿಗೆ. ಆ ಕಾರಣದಿಂದ ನಾವು ಬಿಟ್ಬಿಟ್ಟು ಇದಕ್ಕೆ ಏನಾದರೂ ಒಂದು ಮಾರ್ಗ ಹುಡುಕಬೇಕು ಅಂತ ಭಾರತೀಯರ ಸೇವಾ ಸಮಿತಿ ಅಂತ ಸುಮಾರು ವರ್ಷಗಳ ಮುಂಚೆನೇ ನಾನು ಅಂದ್ಕೊಂಡಿದ್ದೆ ಮೇಡಮ್. ಅವಾಗೆಲ್ಲ ಸುಮ್ಮನೆ ಹೋದಾಗ ಎಲ್ಲಾದರೂ ಇದು ಮಾಡ್ತಾ ಇದ್ವಿ. ಆಮೇಲೆ ಎಲ್ಲ ಧರ್ಮದಲ್ಲೂ ಬಡವರಿದ್ದಾರೆ, ಎಲ್ಲ ಸಮುದಾಯದಲ್ಲೂ ಜಾತಿ ಜನಾಂಗದಲ್ಲೂ ಬಡವರಿದ್ದಾರೆ. ಎಲ್ರಿಗೂ ಸಮಾನತೆಯಿಂದ ಒಂದು ಏನು ಅಂಬೇಡ್ಕರ್ ಅವರ ಒಂದು ಕನಸಿತ್ತು ಮೇಡಮ್. ಅವರು ಸಾಯಕ್ಕೆ ಮುಂಚೆ 3 ದಿನ ಮುಂಚೆ ಅವ್ರು ಕಣ್ಣೀರು ಹಾಕ್ತಾ ಇರ್ತಾರೆ. ಅದನ್ನು ಯಾರು ಕೇಳೋಕ್ಕೂ ಭಯ ಪಡ್ತಾರೆ, ಯಾಕೆ ಏನು ಅಂತ. ಅವರ ಅವರೊಬ್ಬರು ಕೇಳ್ತಾರೆ, ಯಾಕೆ ಸ್ವಾಮಿ ನೀವು ಈ ಥರ ಕಣ್ಣೀರು ಹಾಕ್ತಾ ಇದ್ದೀರಾ? ನೀವು ದೇಶದ ಸಂವಿಧಾನ ಶಿಲ್ಪಿ, ನೀವು ದೇವರ ಸ್ಥಾನದಲ್ಲಿದ್ದೀರಾ, ವಿಶ್ವ ಮಾನವ, ನಿಮಗೆ ಯಾಕೆ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ ಅಂದಾಗ ಅವರೊಂದು ಮಾತನ್ನು ಹೇಳ್ತಾರೆ ಅವ್ರಿಗೆ, ನೋಡಿ ಅಲ್ಲಿ ಒಂದು ಮಕ್ಕಳು ಗುಂಪು ಆಡ್ತಾ ಇದೆ, ಎಲ್ಲ ಮಕ್ಕಳು ಮೇಲ್ಜಾತಿ ಮೇಲ್ವರ್ಗದ ಮಕ್ಕಳು ಎಲ್ಲ ಸಮುದಾಯದ ಮಕ್ಕಳು ಅಲ್ಲಿದ್ದಾರೆ, ಆದರೆ ನನ್ನ ಸಮುದಾಯದ ಮಕ್ಕಳು ಅವ್ರ ಜೊತೆ ಇಲ್ಲಿಲ್ಲ. ನಾನು ಆ ಮಕ್ಕಳ ಜೊತೆ ನನ್ನ ಸಮುದಾಯದ ಮಕ್ಕಳು ಜೊತೆಯಲ್ಲಿ ಸೇರಿಸಿ ಚಿಕ್ಕ ವಯಸ್ಸಿಂದ ದೊಡ್ಡವರಾಗೋವರೆಗೂ ಬೆಳೆದ್ರೆ ಈ ಜಾತಿ ಅನ್ನೋದು ನಿರ್ಮೂಲನೆ ಆಗುತ್ತೆ, ಈ ತಾರತಮ್ಯಗಳು ಕಡಿಮೆ ಆಗುತ್ತೆ, ನಾನು ಪಟ್ಟ ಕಷ್ಟ ಅವ್ರು ಪಡೋದು ಬೇಡ ಅನ್ನೋದು ನನ್ನ ಆಸೆ ಇದೆ. ನಾನು ತೀರೋಗ್ತಾ ಇದ್ದೀನೇನೋ ಅಂತ ಹೇಳ್ಬಿಟ್ಟು ಡಿಸೆಂಬರ್ 3ನೇ ತಾರೀಕು ಅವರು ಆಳ್ತಾ ಇರ್ತಾರೆ. ತೀರೋಗ್ತಾ ಇದ್ದೀನಿ ಅಂತ ನೋವಿಂದ ನಾನು ಕಣ್ಣೀರು ಹಾಕ್ತಾ ಇದ್ದೀನಿ ಅಂದಾಗ ಆ ಒಂದು ಕಾನ್ಸೆಪ್ಟನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರಲ್ಲೂ ಸಮಾನತೆಯಿಂದ ಹೋಗಿ, ನಾನು ಒಂದು ದಲಿತ ಸಮುದಾಯದ ನಾನು ದಲಿತ ಸಮುದಾಯದಲ್ಲಿ ಹುಟ್ಟಿದ್ದೀನಿ, ಆ ಸಮುದಾಯದಿಂದ ನಾನು ಬೆಳೆದು ಇವತ್ತು ಎಲ್ಲರನ್ನೂ ಸಮಾನತೆಯಿಂದ ತೊಗೊಂಡೋಗ್ಬೇಕು, ಎಲ್ಲ ಸಮುದಾಯದಲ್ಲೂ ಬಡವರಿದ್ದಾರೆ ಅಂತ ಅಂಬೇಡ್ಕರ್ ಅವರ ಆಶಯಗಳನ್ನು ಇಟ್ಕೊಂಡು ಅವರ ಹಾದಿಯಲ್ಲಿ ಇವತ್ತು ಎಲ್ಲ ಸಮುದಾಯದವ್ರಿಗೂ ನ್ಯಾಯ ಕೊಡಿಸುವಂಥ ಕೆಲಸ ಇವತ್ತು ಎಲ್ಲ ಸಮುದಾಯದಲ್ಲಿ ಎಷ್ಟು ಇಡೀ ದೇಶದಲ್ಲಿ ಸುಮಾರು ಮೇಡಮ್. ಮೊನ್ನೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ವಿಚಾರ ಬಂದಾಗ ಎಲ್ಲರನ್ನೂ ತೆರವುಗೊಳಿಸ್ಬಿಟ್ಟಿದ್ರು. ಅದನ್ನು ಹ್ಯಾಕರ್ಸ್ ಒಂದು ಸುಪ್ರೀಂ ಕೋರ್ಟ್ ಆದೇಶ 2012ರಲ್ಲಿ ಒಬ್ಬ ವಯಸ್ಸಾದ ಹಿರಿಯ ಮುಸ್ಲಿಮನ್ ಬಾಂಧವರು ಒಂದು ಆ್ಯಕ್ಟನ್ನು ಒಂದು ಕಂಪ್ಲೇಂಟ್ ಕೇಸ್ ಹಾಕ್ಕೊಳ್ತಾರೆ. ನಾನು 80 ವರ್ಷ ವಯಸ್ಸಾಗಿದೆ, ನನಗೆ ದುಡಿಯೋರು ಮಕ್ಕಳು ನೋಡೋರು ಯಾರೂ ಇಲ್ಲ, ನಾನು ರಸ್ತೆಯಲ್ಲಿ ಬದುಕೊಂಡು ಜೀವನ ಮಾಡ್ಕೋಬೇಕು, ನನಗೆ ಆದೇಶ ಕೊಡಿ, ಒಂದು ಅಂಗಡಿ ಇಟ್ಕೊತೀನಿ ಅಂತ ಪರ್ಮಿಷನ್ ತೊಗೊತಾರೆ. ಹ್ಯಾಕರ್ಸ್ನಲ್ಲಿ ಅವಾಗೇನಾಗುತ್ತೆ, ನಿರ್ಗತಿಕರಿಗೆ, ಅಂಗವಿಕಲರಿಗೆ, ನಿರುದ್ಯೋಗಿಗಳಿಗೆ, ಹಿರಿಯ ನಾಗರಿಕರಿಗೆ ಬದುಕೋದಕ್ಕೆ ಎಲ್ಲೋ ರೈಟ್ಸ್ ಇದೆ ಅಂತೇಳಿ ಆದೇಶ ಕೊಟ್ಟಿರ್ತಾರೆ. ಆದೇಶ ಪತ್ರವನ್ನು ಡಿಕೆಶಿ ಅವರು ಕೊಟ್ಟು 5,000 ಜನ ಕಾಲ್ನಡಿಗೆ ಜಾತಿ KR ಪುರಂನಿಂದ ನಮ್ಮ ಶ್ರೀನಿವಾಸ್ ಸರ್ ಅಂತಿದ್ದಾರೆ, ಎಲ್ಲ ಸೇರಿ 5,000 ಜನನ ಕರ್ಕೊಬಂದು ಪ್ರೊಟೆಸ್ಟ್ ಮಾಡಿ ಇವತ್ತು 65 ಲಕ್ಷಕ್ಕೆ ಜನಕ್ಕೆ ಇವತ್ತು ಬೀದಿ ವ್ಯಾಪಾರಿಗಳಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮೇಡಮ್. ಇಡೀ ಸ್ಟೇಟ್ಗೆ ಅನುಕೂಲ ಆಯಿತು. ಖಂಡಿತ ಹಂಗಾಯ್ತು ಮೇಡಮ್. ಈಗ ರಾಮಚಂದ್ರ ಅಂದ್ರೆ ಜನಜನಿತನ ಪರಿಚಯನ ಹುಡಿ ಚಿನ್ನಿ ಅಂತ ಹೇಳಿದ್ರೆ ಮೇಡಮ್, ಅದು ಇವತ್ತು ಹುಡಿ ಚಿನ್ನಿ ಅಂದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ 34 ದೇಶದಲ್ಲಿ ನಮ್ಮ ಹೆಸರಿದೆ ಮೇಡಮ್. ನಾನು ವಿದ್ಯಾಭ್ಯಾಸ ಕಡಿಮೆ ಇರ್ಬೋದು, ಆದರೆ ತಮ್ಮಂತ ಆಶೀರ್ವಾದ ಮಾಧ್ಯಮದವರಿಂದ ಮತ್ತೆ ಎಲ್ಲ ವಿಶ್ವ ಸ್ನೇಹಿತರಿಂದ, ಸಂಘಟಿತರಿಂದ, ನಮಗೆ ಬೆಂಬಲ ಕೊಡುವಂಥ ಜನರಿಂದ, ಎಲ್ಲರಿಂದನೂ ಇವತ್ತು 34 ದೇಶದಲ್ಲಿ ಹುಡಿ ಚಿನ್ನಿ ಅನ್ನೋದು ಹೆಸರು ಮಾಡಿದ್ದೀನಿ ಮೇಡಮ್. ಹಂಗಾಗಿ ನಿರಂತರವಾಗಿ ನೀವು ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾದ್ರೆ ಕುಟುಂಬದವ್ರ ಸಹಕಾರ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಿಮ್ಮ ಮನೆಯವರೆಲ್ಲ ಏನು ಹೇಳ್ತಾರೆ, ಬೇಡ ಇದನ್ನ ಬಿಟ್ಬಿಡಿ ಅಂತನ ಮುಂದುವರಿಸಿ 4 ಜನಕ್ಕೆ ಉಪಕಾರ ಆಗಬೇಕು, ಯಾವ ಥರದ ಮಾತುಕತೆಗಳು ಮನೇಲಿ? ಮೇಡಮ್, ಮನೆಗಳಲ್ಲಿ ಅಂದರೆ ಮಕ್ಕಳು ಎಲ್ಲ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾರೆ, ರ್ಯಾಂಕ್ ಸ್ಟೂಡೆಂಟ್ಸ್ ಮೇಡಮ್. 98 to 97% ತೊಗೊತಾ ಇದ್ದಾರೆ. ನಾನು ಯಾವತ್ತೂ ಟ್ಯೂಷನ್ ಕಳಿಸ್ತವನಲ್ಲ, ಅತಿಯಾಗಿ ಅವ್ರಿಗೆ ಪ್ರೆಷರ್ ಕೊಟ್ಟವನಲ್ಲ. ನಾನು ಹೆಚ್ಚಿಗೆ ಮನೆಯಲ್ಲೇ ಇರಲ್ಲ. ನಮ್ಮ ಮನೆಯವರು, ನಮ್ಮ ಮಿಸ್ಸಸ್ ಆಗಲಿ, ನಮ್ಮ ತಾಯಿಯವರು ಆಗಲಿ ನಮ್ಮನ್ನು ತುಂಬ ಅಫಿಷಿಯೇಟ್ ಮಾಡ್ತಾರೆ, ನೀನು ಮಾಡ್ತಾ ಇರೋದು ಕೆಲಸ ಅಂತ. ಮೇಡಮ್, ಆಸ್ತಿ ಅಂತ ಮಾಡಿಲ್ಲ. ಆಸ್ತಿ ಏನು ಮಾಡಿದ್ದೀನಿ ಅಂದರೆ, ನಾನು
ಹೋದ್ರೂ ನನ್ನ ಹೆಸರು ಹೇಳಿದ್ರೆ ನನ್ನ ಮಕ್ಕಳು ಬದುಕೊಂತಾರೆ, ಅದೇ ನನ್ನ ಆಸ್ತಿ. ಈ ಸಮಾಜದಲ್ಲಿ ನಾವು ಎಷ್ಟು ಮಾಡ್ತೀವಿ ಆ ಒಂದು ಹೆಸರು ಸಾಕು, ಆ ಹೆಸರು ಶಾಶ್ವತವಾಗಿ ಅಜರಾಮರವಾಗಿ ಉಳ್ಕೊಬೇಕು ಅನ್ನೋದು ನಮ್ಮ ಆಸೆ ಮೇಡಮ್. ಅದಕ್ಕೆ ನಾನು ನಮ್ಮ ಕುಟುಂಬದವರು ಅಲ್ಲದೆ ನನ್ನ ಸ್ನೇಹಿತರು ಸಂಘಟನೆಯಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಅವರೆಲ್ಲರೂ ನನಗೆ ಸ್ಫೂರ್ತಿ ಅಂತ ಹೇಳ್ಕೆ ಬಯಸ್ತೀನಿ. ಖಂಡಿತ ಖಂಡಿತ. ಇದ್ರ ಜೊತೆಗೆ ನೀವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೇಳಬೇಕಾದ್ರೆ ಇತರ ನಮ್ಮ ಸಮಾಜದಲ್ಲಿರುವಂಥ ಹಲವಾರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೀವು ಬೆನ್ನೆಲುಬಾಗಿ ನಿಂತ್ಕೋತೀರಿ, ಅದನ್ನು ತಿಳಿಸ್ಕೊಡ್ಬೋದಾ? ಮೇಡಮ್ ಖಂಡಿತ ಮೇಡಮ್. ಸುಮಾರು ಇವತ್ತು 25 ಮಕ್ಕಳನ್ನು ಪ್ರೈವೇಟ್ ಸ್ಕೂಲು ಕಾಲೇಜುಗಳಲ್ಲಿ ಓದಿಸ್ತಾ ಇದ್ದೀನಿ ಮೇಡಮ್. ನನ್ನ ಸ್ನೇಹಿತರು ತಿರೋದ್ರು, ಅವ್ರ ಮಕ್ಕಳು ಆಂಧ್ರದಲ್ಲಿರ್ತಾರೆ ಕರ್ನೂಲಲ್ಲಿ, ಅವ್ರನ್ನ ಈಗ ಸುಮಾರು ವರ್ಷಗಳಾಯ್ತು ತಿರೋಗಿ. ಅವ್ರನ್ನ ವಿದ್ಯಾಭ್ಯಾಸ ಮಾಡೋದ್ರ ಮೂಲಕ ಅವ್ರ ಕುಟುಂಬಗಳನ್ನು ನೋಡೋದು, ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಮತ್ತು ನಮ್ಮ ಸ್ನೇಹಿತರು ಪರಿಚಯದವ್ರು ಯಾರೇ ಈ ಥರ ಸಮಸ್ಯೆ ಫೀಸ್ಗಳಾಗ್ಬೋದು, ಮತ್ತು ಸೀಟ್ ಸಿಕ್ಕಿಲ್ಲ ಅಂದರೆ ನಮ್ಮ ಕೈಯಿಂದ ಸಪೋರ್ಟ್ ಮಾಡೋದಾಗ್ಬೋದು, ಎಲ್ಲ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಮತ್ತು ವರ್ಷಕ್ಕೆ 2-3 ಸಲ ಎಲ್ಲ ಮಕ್ಕಳಿಗೆ ಏನು ಕಲಿಕೆ ಸಾಮಗ್ರಿಗಳು ಏನೇನು ಬೇಕೋ ಹಲವಾರು ಶಾಲಾ ಕಾಲೇಜುಗಳಿಗೆಲ್ಲ ಸ್ಕೂಲ್ಗಳಿಗೆಲ್ಲ ಸಪೋರ್ಟ್ ಮಾಡಿದೆ ಮೇಡಮ್. ಓಕೆ. ಹೋರಾಟಗಳಲ್ಲಿ ನಿಮ್ಮ ನೀವು ತೊಡಗಿಸ್ಕೊಳ್ತೀರಿ. ಕಳಸಾ ಬಂಡೂರು ಇರ್ಬೋದು, ಮೇಕೆದಾಟು ಇರ್ಬೋದು, ನಮ್ಮ ಕರ್ನಾಟಕಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನಿರಂತರವಾದಂಥ ಹೋರಾಟಗಳಲ್ಲಿ ಭಾಗಿಯಾಗ್ತಿರಲ್ಲ, ಇದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ನಾವು ಹೇಳಬೇಕು ಅಂದರೆ ಮೇಡಮ್, ಹೋರಾಟ ಬಂದಿತ್ತೆ ನನ್ನ ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಹೋರಾಟಗಳ ಒಂದೊಂದು ನೋಡ್ಕೊಬಂದಿದ್ವಿ, ಅದನ್ನು ಇವತ್ತು ನಾವು ಯಶಸ್ವಿ ಮಾಡಿಸ್ತಾ ಇದ್ದೀವಿ ಅನ್ನೋ ಅನ್ನೋ ಲೆಕ್ಕದಲ್ಲಿ ನನಗೆ ಫೀಲ್ ಆಗುತ್ತೆ. ಯಾಕೆಂದರೆ ಆ ರೀತಿಯಲ್ಲಿ ನಾವು ಇಷ್ಟು ವರ್ಷಗಳಲ್ಲಿ ನಾವೆಷ್ಟು ನಮ್ಮ ದೊರೆಸ್ವಾಮಿ ಸರ್ ಇದ್ದಾಗ ಭೂಮಿ ಮತ್ತು ವಸತಿ ಹೋರಾಟ ಮಾಡ್ತಾ ಇದ್ವಿ, ಮತ್ತು ಕಳಸಾ ಬಂಡೂರಿ ಶಾಶ್ವತ ನೀರಾವರಿ ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ವಿ. ನಮ್ಮ ಏನು ನಮ್ಮ ಸಾರಗೋವಿಂದ ಸಾಹೇಬರು, ನಮ್ಮ ವಟಾಳ್ನಗರ ಸಾಹೇಬರು, ಇನ್ನೂ ಹಲವಾರು ಹೋರಾಟಗಾರರ ಜೊತೆ ಎಲ್ಲ ರೀತಿಯ ಮೇಕೆದಾಟ ಆಗ್ಬೋದು, ಕಳಸಾ ಬಂಡೂರಿ ಆಗ್ಬೋದು, ಮತ್ತು ಇದು ಇನ್ನಿತರ ಎಲ್ಲ ಕಾವೇರಿ ನೀರಿಗಾಗಿ, ಮತ್ತು ನಾಡು ನುಡಿ ಜಲ ವಿಚಾರ ಬಂದಾಗ, ಗಡಿಗಳು ವಿಚಾರ ಬಂದಾಗ ಎಲ್ಲದರಲ್ಲೂ ನಾವು ಯಶಸ್ವಿಯಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋಗಿ ಅದನ್ನು ಹೋರಾಟಗಳನ್ನು ಸಕ್ಸಸ್ ಮಾಡಿದ್ದೀವಿ. ಮೊನ್ನೆ ತಾನೇ ಬಂದಾದಾಗ ಕರ್ನಾಟಕ ಬಂದು ಕರೆ ಕೊಟ್ಟಾಗ ಹೆಚ್ಚಿನ ಮಟ್ಟದಲ್ಲಿ ನಾವು ಯಶಸ್ವಿ ಮಾಡಿದ್ದೆ BSS ಮೇಡಮ್, ಭಾರತೀಯರ ಸೇವಾ ಸಮಿತಿ. ಎಲ್ಲ ಭಾಗಗಳಲ್ಲಿ ಅವರು ನಮ್ಮ ಒಂದು ಹೋರಾಟಗಳಿಗೆ ಗೌರವ ಕೊಟ್ಟು ಅವರ ಸ್ವಯಂ ಪ್ರೇರಿತವಾಗಿ ಎಲ್ಲ ಮುಚ್ಚಿದ್ದಾರೆ ಮೇಡಮ್, ಅಂಗಡಿಗಳನ್ನು ಬೆಂಬಲ ಕೊಟ್ಟಿದ್ದಾರೆ. ಎಲ್ಲ ITBT ಏರಿಯಾ ಅಂದರೆ ಎಲ್ಲ ರಾಜ್ಯದವರು ಇದ್ದಾರೆ ಮೇಡಮ್. ಅಲ್ಲಿ ಎಲ್ಲ ಕಡೆ ನಮಗೆ ಗೌರವ ಕೊಟ್ಟು ಇದು ಮಾಡಿ ನಮಗೆ ಎಲ್ಲ ಒಂದು ಬಂದ್ಗೆ ಹೋರಾಟಕ್ಕೆ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇಷ್ಟು ಏನು ಹೋರಾಟಗಳು, ಬೀದಿ ವ್ಯಾಪಾರಿಗಳ ಹೋರಾಟ ಆಗಿರ್ಬೋದು, ಮತ್ತು ಕಾರ್ಮಿಕರ ಹೋರಾಟ ಆಗಿರ್ಬೋದು, ಮತ್ತು ರೈತರ ಪರ ಸಾಲುಮರ ತಿಮ್ಮಕ್ಕ ಅವ್ರದ್ದು ಜನ್ಮದಿನಗಳಿಂದ ಹಿಡಿದು ನಮ್ಮ ಉಮೇಶ್ ಅವರು ನಾವು ತುಂಬ ಆತ್ಮೀಯರು. ನಾವು ಯಾವಾಗ ಅವ್ರ ಜೊತೆನೇ ನಾವು ನಿರಂತರವಾಗಿರ್ತೀವಿ. ಅಮ್ಮವ್ರ ಸೇವೆ ಆಗ್ಬೋದು, ಸಂತೋಷಗಳ ಸಾಹೇಬ್ರದ್ದು ಜೊತೆ ಆಗಿರ್ಬೋದು, ಸುಮಾರು 600-650 ಶಾಲಾ ಕಾಲೇಜುಗಳು ವಿಚಾರ ಸಂಕಿರಣ ಮಾಡಿಸಿದ್ದೀವಿ. ಹೌದು ಮೇಡಮ್, ಹೌದು. ನಿರಂತರವಾಗಿ ಅವರು ವೇದಿಕೆಯಲ್ಲೇ ಹೇಳ್ತಾರೆ ಮೇಡಮ್, ಒಂದು ಗಾಂಧಿ ಭವನದಲ್ಲೇ ಒಂದು ವೇದಿಕೆಯಲ್ಲಿ ಹೇಳ್ತಾರೆ, ನಾನು ಸಾಮಾನ್ಯವಾಗಿ ಯಾವ ಕಾರ್ಯಕ್ರಮಗಳಿಗೂ ಹೋಗಲ್ಲ, ಅಕಸ್ಮಾತ್ ರಾಮಚಂದ್ರಪ್ಪ ಅವ್ರು ಕರೆದ್ರೆ ನಾನು ಯಾವುದಕ್ಕೂ ಇಲ್ಲ ಅನ್ನಲ್ಲ ಅವರು ವಿಚಾರದಲ್ಲಿ ಅಂತ ಹೇಳ್ಬಿಟ್ಟು ತುಂಬ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮನ್ನ ಗೌರವಿಸಿ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ ಮೇಡಮ್. ಅದನ್ನು ನಮ್ಮ ಇಡೀ ಎಷ್ಟು ಕೋಟಿ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, 7 ಕೋಟಿ ಜನದಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಅದು ನಮ್ಮ ಪುಣ್ಯ, ಅದನ್ನು ನಾವು ಉಳಿಸ್ಕೊಂಡು ಹೋಗ್ತೀವಿ ಮೇಡಮ್. ಖಂಡಿತ. ಅದ್ಭುತ ಅದ್ಭುತ ಸರ್. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಮಾಡ್ತೀರಿ, ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀರಿ, ಇದ್ರ ಬಗ್ಗೆ ಹೇಳಿ ಮೇಡಮ್. ಪ್ರತಿಭಾ ಪುರಸ್ಕಾರ ಅನ್ನೋ ವಿಚಾರಕ್ಕೆ ಬಂದಾಗ ಮೇಡಮ್, ಅವ್ರವ್ರ ಸಮುದಾಯಕ್ಕೆ ತಕ್ಕಾಗಿ 10 ಜನ, 50 ಜನ, 20 ಜನ, 100 ಜನ, 200 ಜನ ಮಾಡಿರ್ತಾರೆ ಮೇಡಮ್. ನಾವು ಧಾರವಾಡದ ಲಿಂಗಾಯತ ಭವನದಲ್ಲಿ ನಮ್ಮ ಸಂತೋಷಗಡೆ ಸಾಹೇಬರು, ಸಾಲುಮರ ತಿಮ್ಮಕ್ಕನವರು, ಮಹಾದೇವ ಸ್ವಾಮಿಗಳು, ಬಸವಮಠ ಕಲ್ಯಾಣ ಮಹಾದೇವ ಸ್ವಾಮಿಗಳು, ನಮ್ಮ ಹಲವಾರು ಪ್ರಶಾಂತ್ ಚಕ್ರವರ್ತಿ ಆಶ್ರಮದವರಾಗಿರ್ಬೋದು, ಜನಧನಿ ಮಹೇಶ್ ಆಗಿರ್ಬೋದು, ಯೋಗೇಶ್ ಆಗಿರ್ಬೋದು, ನಮ್ಮ ರೂಪೇಶ್ ರಾಜಣ್ಣವರು, ಹಲವಾರು ಗಣ್ಯರ ಜೊತೆ ಸುಮಾರು 1,500 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಫೋಟೋ ಫ್ರೇಮ್ ಮಾಡಿ ಅವರಿಗೆ ಅದ್ಧೂರಿಯಾದ ಶಾಲು ಆಹಾರ ಎಲ್ಲ ಮಾಡಿ ಅವ್ರಿಗೆ ಅದ್ಧೂರಿ ಸನ್ಮಾನ, ಪ್ರತಿಭಾ ಪುರಸ್ಕಾರವನ್ನು ಯಾವುದಾದ್ರೂ ಒಂದು ಸಂಘಟನೆ ಇಡೀ ಇತಿಹಾಸದಲ್ಲಿ ಇಂಡಿಯಾದಲ್ಲಿ ಯಾವುದೇ ಒಂದು ರಾಜಕೀಯವನ್ನು ಮಾಡಿಲ್ಲ, ಯಾವುದೇ ಒಂದು ಸಂಘಟನೆಯವರು ಮಾಡಿಲ್ಲ ಮೇಡಮ್. ಎಲ್ಲ ಸಮುದಾಯದವ್ರನ್ನು, ಎಲ್ಲ ಧರ್ಮದವ್ರನ್ನು ಸೇರಿದಂತೆ 1,500 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಧಾರವಾಡದ ಲಿಂಗಾಯತ ಭವನದಲ್ಲಿ ಮಾಡಿದ್ವಿ ಮೇಡಮ್. 3 ಟೈಮ್ ಇಲ್ಲಿಂದನೇ ಭಟ್ರುಗಳು ಮತ್ತು ರೇಷನ್ನ ಎಲ್ಲ ತಗೊಂಡೋಗಿ ಅಲ್ಲೇ ಅಡುಗೆ ಮಾಡಿ ಬೆಳಗ್ಗೆ 9ರಿಂದ ರಾತ್ರಿ 10:30-11 ಗಂಟೆವರೆಗೂ ಜನ ಸುಮಾರು 5,000-6,000 ಜನ ಸೇರಿದ್ರು. ಅಷ್ಟು ಜನಕ್ಕೆ ಊಟ ಮಾಡೋದ್ರ ಹಾಕೋದ್ರ ಮೂಲಕ ನಾವೆಲ್ಲ ಸೇವೆ ಮಾಡಿದ್ವಿ. ಖಂಡಿತ ಖಂಡಿತ. ಏನಾದರೂ
ಆರೋಗ್ಯ ಸಮಸ್ಯೆ ಆಯಿತು ಅಂದರೆ ಅಣ್ಣ ಇದ್ದಾರೆ, ಅವ್ರ ಹತ್ರ ಹೋದರೆ ಕಡೆ ಪಕ್ಷ ಹಾಸ್ಪಿಟಲ್ನಲ್ಲಿ ಡಿಸ್ಕೌಂಟ್ ಆದರೂ ಸಿಗುತ್ತೆ ಅನ್ನುವಂಥ ಮನೋಭಾವ ಇದೆ. ಹಾಂ ಮೇಡಮ್. ಸೊ ಇದ್ರ ಬಗ್ಗೆ ಹೇಳಿ ಮೇಡಮ್. ಹೇಳಬೇಕು ಅಂದರೆ ಇವತ್ತು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಮೇಡಮ್, ನಾರಾಯಣ ಆಗಿರ್ಬೋದು, ಹಾಸ್ಟರ್ ಆಗಿರ್ಬೋದು, ಮತ್ತು ಮಣಿಪಾಲ್ ಆಗಿರ್ಬೋದು, ಕೊಲಂಬಿಯೇಶ್ ಆಗಿರ್ಬೋದು, ಮತ್ತು ವೈದೇಹಿ ಆಗಿರ್ಬೋದು, ಸತ್ಯಸಾಯಿ ಹಾಸ್ಪಿಟ್ಲ್ ಆಗಿರ್ಬೋದು, ಎಷ್ಟೋ ಜನಕ್ಕೆ ಮೇಡಮ್, ಎಷ್ಟೋ ಜನ ಆಗಲ್ಲ ಅಂತ ಬಂದವ್ರನ್ನೆಲ್ಲ ಸೇರಿಸಿ ಅವ್ರಿಗೆ ಡಿಸ್ಕೌಂಟ್ಗಳು ಕೊಡಿಸಿ ಮತ್ತು ನಮ್ಮ ಕೈಯಿಂದನೂ ಸಹಾಯ ಮಾಡಿಸಿ ಆರೋಗ್ಯವಾಗಿ ಅವ್ರಿಗೆಲ್ಲ ರೀತಿಯಲ್ಲಿ ಬ್ಲಡ್ ಕ್ಯಾಂಪ್ಗಳು ಮಾಡಿದ್ದೀವಿ, ಮತ್ತು ಆರೋಗ್ಯ ಶಿಬಿರಗಳು ಮಾಡಿದ್ದೀವಿ. ಹಲವಾರು ರೀತಿಯಲ್ಲಿ ಆರೋಗ್ಯದ ಸಮಸ್ಯೆ ಬಂದಾಗ ಎಲ್ರಿಗೂ ಸಾಥ್ ಕೊಟ್ಟು ಲಕ್ಷಾಂತರ ರೂಪಾಯಿ ಮೇಡಮ್. ಒಬ್ಬರಿಗೆ ಪಾಪ ತೀರಾ ಬಡವರು ಮೇಡಮ್, ಅವ್ರಿಗೆ ಯಾರು ನೋಡೋರೇ ಇಲ್ಲ. ₹1 ಕಳಿಸಿದಿರ ಎಷ್ಟೋ ಇದ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದೀವಿ ಮೇಡಮ್. ಎಷ್ಟೋ ಜನನ ಪಾಪ ಇವತ್ತೂ ಬೆಳಗ್ಗೆ ಬಂದಿದ್ರು. ನೆನ್ನೆ ವೈದೇಹಿಯಿಂದ ಅವರು ಸೇರಿಸ್ತಾ ಇರಲಿಲ್ಲ, ದುಡ್ಡಿಲ್ಲ ನಮ್ಮ ಹತ್ರ, ಆಪ್ರೇಷನ್ ಆಗಿದೆ, ವಯಸ್ಸಾದವರು 80 ವರ್ಷ ಅಮ್ಮ, ಕಾಲು ಮುರ್ಕೊ ಆಪ್ರೇಷನ್ ಮಾಡಬೇಕು ಅಂದಾಗ ಆ BPL ಕಾರ್ಡ್ ಕೊಡಿಸಿ ವೈದೇಹಿಯಲ್ಲಿ ಅಲ್ಲಿಂದ KR ಹಾಸ್ಪಿಟ್ಲಿಂದ ಲೆಟರ್ ಕೊಡಿಸಿ, ಅಶೋಕ್ ರೆಡ್ಡಿ ಸರ್ ಅಂತಿದ್ದಾರೆ, ಲೆಟರ್ ಕೊಡಿಸಿ ಅವ್ರಿಗೆ ಕೇವಲ 5,000ದಲ್ಲಿ 5 ಲಕ್ಷ ಟ್ರೀಟ್ಮೆಂಟ್ನ 5,000ದಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋ ಕೆಲಸ ಇವತ್ತು ಮಾಡಿದ್ದೀನಿ ಮೇಡಮ್. ಇವತ್ತು ಸೈನ್ ಮಾಡಿ ಕಳಿಸ್ತಾ ಇದ್ದೀನಿ ಮೇಡಮ್. ಮೂಲಭೂತವಾಗಿ ಬೇಕಾದಂಥ ಸೌಕರ್ಯಗಳು ಜನಸಾಮಾನ್ಯರಿಗೆ ಬೇಕೇ ಬೇಕು. ಇವತ್ತು ಕರ್ನಾಟಕ ಇಟ್ಕೊಳ್ಳಿ ಅಥವಾ ಬೇರೆ ಎಲ್ಲೇ ಇಟ್ಕೊಳ್ಳಿ, ನಿರುದ್ಯೋಗದ ಸಮಸ್ಯೆ ಜಾಸ್ತಿ. ಈಗ ಉದ್ಯೋಗ ಬೇಕು ಅಂದ್ರೆ ರಾಮಚಂದ್ರಣ್ಣ ಇದ್ದಾರೆ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಉದ್ಯೋಗ ಅನ್ನೋದಕ್ಕಿಂತ ಮೇಡಮ್ ತಾವು ಹೇಳಿದ್ದು ಒಳ್ಳೇದಾಯಿತು. ಇವತ್ತು ಮೂಲಭೂತ ಸೌಕರ್ಯಗಳು ಪಂಚಾಯಿತಿಯಿಂದ ಹಿಡಿದು ಪುರಸಭೆ, ನಗರಸಭೆ, ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸೌಲಭ್ಯಗಳು ಬರ್ತಾ ಇದೆ. ಆದರೆ ನಿಜವಾದ ಬಡವರಿಗೆ ಸೇರ್ತಾ ಇಲ್ಲ ಮೇಡಮ್, ನಿಜವಾದ ಬಡವರಿಗೆ ಸೇರ್ತಾ ಇಲ್ಲ. ರಾಜಕಾರಣಿಗಳ ಬೆಂಬಲಿಗರಿಗೆ, ರಾಜಕಾರಣಿಗಳ ಚೇಲಗಳಿಗೆ, ರಾಜಕಾರಣಿಗಳಿಗೆ ಯಾರು ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ಅಂಥವ್ರಿಗೆ ಸೇರ್ತಾ ಇದೆ. ನಿಜವಾದ ಬಡವರಿಗೆ ತಲುಪ್ತಾ ಇಲ್ಲ ಮೇಡಮ್ ಮೂಲಭೂತ ಸೌಕರ್ಯಗಳು. ಅದು 10 ಮನೆ 20 ಮನೆ ಬಾಡಿಗೆ ಕೊಟ್ಟಿರೋರಿಗೆ ಸರ್ಕಾರಿ ಮನೆ ಕೊಡ್ತಾ ಇದ್ದಾರೆ, 10 ಎಕರೆ 20 ಎಕರೆ ಜಮೀನಿರೋರಿಗೆ ಸೈಟ್ಗಳು ಕೊಡ್ತಾ ಇದ್ದಾರೆ. ಈ ಥರ ವ್ಯವಸ್ಥೆನ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಇನ್ನೊಂದೇನಂದರೆ ಮೇಡಮ್, ಈಗ ಮೊದಲು 30 ವರ್ಷಗಳ ಮುಂಚೆ ಒಂದು ಜನಪ್ರತಿನಿಧಿಯಾಗಿ ಒಂದು ಎಲೆಕ್ಷನ್ ನಿಂತ್ಕೊಂಡು MLA MP ಕಾರ್ಪೊರೇಟ್ರು ಈ ಥರ ಆಗಬೇಕು ಅಂತ ಬಂದವರೆಲ್ಲ ಇವತ್ತು 10 ಕೋಟಿ ಖರ್ಚು ಮಾಡಿ 1000 ಕೋಟಿ ಸಂಪಾದನೆ ಮಾಡೋಣ ಭೂಗಳ್ರು ಬಂದಿದ್ದಾರೆ. ಎಲ್ರಿಗೂ ಎಲ್ಲ ರೀತಿಯಲ್ಲಿ ದೊರಡೆಕೋರರು ಬಂದಿದ್ದಾರೆ. ನಿಜವಾಗ್ಲೂ ಸೇವೆ ಮಾಡ್ತಾ ಇಲ್ಲ ಮೇಡಮ್. ನಾನು ಅದಕ್ಕೆ ಒಂದು ಸಲ ಲೈವಲ್ಲಿ ಹಾಕಿದ್ದೆ, ನೀವು ನಿಜವಾದ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಪ್ರಮಾಣ ಮಾಡೋ ವಚನ ಏನು ತೊಗೊತೀರ, ಜನರ ಪರವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಅದನ್ನು ಒಂದು ಬಾಂಡ್ ಪೇಪರಲ್ಲಿ ಬರ್ಕೊಟ್ಬಿಟ್ಟು ನೀವು ಎಲೆಕ್ಷನ್ ನಿಂತ್ಕೊಳ್ಳಿ. ನಿಜವಾಗಿ ನಾನು ಸೇವೆನೇ ಮಾಡೋಕ್ಕೆ ಬರ್ತೀನಿ, ತಿಂಗಳಿಗೊಂದ್ಸಲಿ ಎಲ್ಲ ಕ್ಷೇತ್ರಗಳಲ್ಲೂ ಭೇಟಿ ಕೊಡ್ತೀನಿ, ತಾಲೂಕುಗಳಲ್ಲಿ ನಿಮ್ಗೆ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತೇಳಿ ಬಾಂಡ್ ಪೇಪರ್ ಬರೆದು ಕೊಟ್ಬಿಟ್ಟು, ಅಕಸ್ಮಾತ್ ನಾನೇನಾದರೂ ನಿಮಗೆ ಬಗೆಹರಿಸಿಲ್ಲ ಅಂದರೆ, ನಾನು ಬಂದು ಸಂಪರ್ಕ ಮಾಡಿಲ್ಲ ಅಂದರೆ ರಾಜೀನಾಮೆ ಕೊಡ್ತೀನಿ ಅಂತ ಬರೆದ್ಬಿಟ್ಟು ನೀನು ಎಲೆಕ್ಷನ್ ನಿಂತ್ಕೊಂಡು ನಿಮ್ಮ ಅಪ್ಪನ ಕೊಟ್ಟಿದ್ರೆ ಅಂತೇಳಿ ನೇರವಾಗಿ ನಾನು ಪ್ರಶ್ನೆ ಮಾಡಿದ್ದೀನಿ ಮೇಡಮ್. ಯಾಕೆಂದರೆ ತುಂಬ ನೋವಾಗುತ್ತೆ ಮೇಡಮ್. ಈಗ ಮೀಸಲಾತಿ ಅಂತ ಕೊಟ್ಟಿದ್ದಾರೆ ಮೇಡಮ್, ಈಗ ಮೀಸಲಾತಿಗಳು ಕೊಟ್ಟಿದ್ದಾರೆ. ಮೀಸಲಾತಿ ಯಾಕೆ ಕೊಟ್ಟರು? ಆ ಸಮುದಾಯದ ಜನಗಳನ್ನು ಬೆಳವಣಿಗೆ ಆಗಲಿ, ಎಲ್ಲರನ್ನೂ ಬೆಳೆಸಲಿ ಅಂತೇಳಿ ಎಲ್ಲ ಮೀಸಲಾತಿಗಳು ಎಲ್ಲ ಸಮುದಾಯದಲ್ಲೂ ಕೊಟ್ಟರು ಮೇಡಮ್. ಆದರೆ ಅವ್ರ ಕುಟುಂಬಕ್ಕೆ, ಅವ್ರಿಗೆ ಬೇಕಾದವ್ರಿಗೆ ಅವ್ರ ಕುಟುಂಬದಲ್ಲೇ ಬೆಳೀಬೇಕು, ಅವ್ರ ಸಮುದಾಯದಲ್ಲೇ ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಇದು ಮಾಡಬೇಕು. ಜನಸಾಮಾನ್ಯರ ಮೀಸಲಾತಿಗೆ ಸಂಬಂಧಪಟ್ಟವ್ರಿಗೆ ಯಾವುದೇ ಒಂದು ಮೀಸಲಾತಿಯವರಾಗಲಿ ಯಾರನ್ನೂ ಬೆಳೆಸ್ತಾ ಇಲ್ಲ ಮೇಡಮ್. ಎಲ್ಲ ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಾಜಕೀಯ ಎಲೆಕ್ಷನ್ನು ಅಂದರೆ. ನಾನು ಅದಕ್ಕೆ ಹೇಳೋದು, ಯಾರು ಜನರ ಪರವಾಗಿ ಕೆಲಸ ಮಾಡ್ತೀರಾ ಅವ್ರ ಕೈ ಮುಗಿದು ಪೂಜೆ ಮಾಡ್ತೀವಿ, ಇಲ್ಲ ಅಂದರೆ ಅದೇ ಕೈಗಳಿಂದ ಜನಗಳ ಕೈಯಲ್ಲಿ ಏನು ಪೂಜೆ ಮಾಡಿಸ್ಬೇಕು ಮಾಡಿಸ್ತೀವಿ ಅಂತ ನೇರವಾಗಿ ಹೇಳ್ತೀವಿ ಮೇಡಮ್. ಕರೆಕ್ಟ್, ನಿಜ. ನಿರುದ್ಯೋಗಿಗಳು ಅಂದಾಗ, ಅವರಿಗೆ ಉದ್ಯೋಗ ಅಂದಾಗ ಅಣ್ಣನ ಹತ್ರ ಹೋದರೆ ಎಲ್ಲಾದರೂ ಒಂದು ಕೆಲಸ ಕೊಡಿಸ್ತಾರಪ್ಪ ಅನ್ನುವಂಥ ಭರವಸೆ ಬಂದಿದೆ ಮೇಡಮ್. ಅದು ನಿಜವಾ ಮೇಡಮ್. ಯಾಕೆಂದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು, ನಮ್ಮ ರಾಜ್ಯದ ಜನತೆ ವಿದ್ಯಾಭ್ಯಾಸ ಮಾಡಿ ತುಂಬ ಚೆನ್ನಾಗಿ ಎಜುಕೇಷನ್ ಮಾಡಿ ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದಾರೆ, ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾರೆ, ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಮಾಡಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಆಟೋಗಳು ಓಡಿಸ್ತಾ ಇದ್ದಾರೆ, ರೋಡುಗಳಲ್ಲಿ ಅಂಗಡಿಗಳು ಬೀದಿ ವ್ಯಾಪಾರಿಗಳಾಗಿ ಜೀವನ ಮಾಡ್ತಾ ಇದ್ದಾರೆ. ಯಾರಿಗೂ ಇಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ ಮೇಡಮ್. ನಾವು ಮೊನ್ನೆ ಸುಮಾರು ಹೋರಾಟಗಳು ಮಾಡಿದ್ದೀವಿ ಮೇಡಮ್. ಸರೋಜಿನಿ ಮಹಿಷು ಹೋರಾಟ ಏನು ಜಾರಿಗೆ ತರಬೇಕು ಅವ್ರ ಆದೇಶವನ್ನು ಅಂತೇಳ್ಬಿಟ್ಟು ಹೋರಾಟಗಳು ಮಾಡಿ ಸಾವಿರಾರು ಜನ ನಾವು ಹೋರಾಟ ಮಾಡಿ 40% ನಮ್ಮ ಸ್ಥಳೀಯರಿಗೆ ಕೆಲಸ ಕೊಡಬೇಕು ಅಂತ ಹೋರಾಟಗಳು ಮಾಡಿದ್ದೀವಿ. ಯಾವುದೇ ರೀತಿಯಲ್ಲಿ ಇಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ ಮೇಡಮ್. ನಾವು ನಮ್ಮ ಕನ್ನಡಿಗರಿಗೆ, ನಮ್ಮ ಸ್ಥಳೀಯರಿಗೆ ಜಮೀನುಗಳು ಕಳ್ಕೊಂಡು ನಿಮಗೆ ಕಂಪ್ನಿಗಳಿಗೆ, ಇಂಡಸ್ಟ್ರಿಯಲ್ಗೆ, KDBಗೆ ಅದಕ್ಕೆಲ್ಲ ಕೊಟ್ಟು ಜಮೀನುಗಳು ಕೊಟ್ಕೊಂಡು ಬೀದಿಗೆ ಬಂದಿದ್ದಾರೆ. ಅಟ್ಲೀಸ್ಟ್ ಅವ್ರು ಬದುಕೋಕ್ಕಾದರೂ ದಾರಿ ಮಾಡಿಕೊಡಿ, ಕಂಪ್ನಿಗಳಲ್ಲಿ ಸ್ಥಳೀಯರಿಗೆ ಕೆಲಸ ಕೊಡಿ ಅಂತ ಹಲವಾರು ಹೋರಾಟಗಳು ಮಾಡಿದ್ದೀವಿ. ಅದರಲ್ಲೂ ಕೆಲವರಿಗೆ
ಪಾಪ ಸುಮಾರು ಜನಕ್ಕೆ ಕೆಲಸಗಳು ಕೊಡಿಸಿದ್ದೀವಿ ಮೇಡಮ್. ಕನ್ನಡದ ಸೇವೆ ಹೆಂಗೆ ನಡೀತಾ ಇದೆ ಮೇಡಮ್ ಕನ್ನಡದ ವಿಚಾರ ಬಂದ ಮೇಡಮ್ ಎಲ್ಲರೂ ನಾವು ಇವತ್ತು ಕನ್ನಡ ಉಳಿದಿದೆ, ಕರ್ನಾಟಕದಲ್ಲಿ ನಾವು ಇದ್ದೀವಿ, ನಮ್ಮ ಕರ್ನಾಟಕ ಇನ್ನೂ ಇದೆ ಅನ್ನೋದಕ್ಕೆ ಹೋರಾಟಗಾರರೇ ಸಾಕ್ಷಿ ಮೇಡಮ್. ಕಾರಣ ಇಲ್ಲ ಅಂದರೆ ಇವತ್ತು ಕನ್ನಡವನ್ನು ಎಲ್ಲೋ ಮೂಲೆ ಮಾಡಿಬಿಟ್ಟಿದ್ದಾರೆ ಮೇಡಮ್. ಇವತ್ತು ಇನ್ನು ಸ್ವಲ್ಪ ವರ್ಷಗಳಲ್ಲಿ ಅದಕ್ಕೂ ಅವಕಾಶ ಮಾಡಿಕೊಡ್ತಾರೆ ಸ್ಥಳೀಯ ರಾಜಕಾರಣಿಗಳು ಮೇಡಮ್. ವೋಟ್ ಬ್ಯಾಂಕ್ ಮಾಡ್ಕೊಳ್ತಾ ಇದ್ದಾರೆ. ಆ ವೋಟ್ ಬ್ಯಾಂಕ್ಗೋಸ್ಕರ ಕನ್ನಡಿಗರನ್ನು ಅವರು ಅಲ್ಪಸಂಖ್ಯಾತರು ಮಾಡ್ತಾ ಇದ್ದಾರೆ. ವೋಟ್ ಬ್ಯಾಂಕ್ಗೋಸ್ಕರ ಕನ್ನಡಿಗರನ್ನು ಅಲ್ಪಸಂಖ್ಯಾತರು ಮಾಡ್ತಾ ಇದ್ದಾರೆ. ಅಷ್ಟು ಸ್ವಾರ್ಥ ತುಂಬ್ಕೊಂಡ್ಬಿಟ್ಟಿದೆ ಜನಗಳಲ್ಲಿ. ಮುಂದೆ ಏನಾಗುತ್ತೆ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ಇಲ್ಲ ಅಂದರೆ ಉಗ್ರವಾದ ಹೋರಾಟಗಳು ಈ ಕರ್ನಾಟಕದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಏನು ಸಂಗೊಳ್ಳಿ ರಾಯಣ್ಣ ಮತ್ತು ಹಲವಾರು ಏನು ಹೋರಾಟಗಾರರು ನಮಗಿದ್ದಾರೆ, ಕೆಂಪೇಗೌಡರು, ಇನ್ನಿತರ ಹೋರಾಟಗಾರರು ಏನೋ ನಮ್ಮ ಏನು 5,000 ಜನನ ಸದೆ ಬಡಿದ್ರು, 500 ಜನ ಏನು ನಮ್ಮ ಇದರಲ್ಲಿ ನಮ್ಮ ಪೇಶ್ವೆಗಳನ್ನು ಓಡಿಸಿದ್ರು. ನಮ್ಮ ಒಂದು ದಲಿತ ಸಮುದಾಯದ ಎಲ್ಲಿ ಕೊರೆಂಗಾವು ಯುದ್ಧ ಹೆಂಗಾಯ್ತು ಹಂಗೆ ಮಾಡಿದ್ರೇ ಈ ರಾಜ್ಯ ಸರಿ ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ ಮೇಡಮ್. ಖಂಡಿತ ಸರ್. ಇದ್ರ ಜೊತೆಗೆ ಅಂಬೇಡ್ಕರ್ ಜಯಂತಿಯನ್ನು ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ಪ್ರತಿ ಬಾರಿ ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಈ ಸತಿ ತಮಟೆ ಅನ್ನುವಂಥ ಕಾನ್ಸೆಪ್ಟ್ ಏನು ಇಟ್ಕೊಂಡಿದ್ದೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಏಕೆ ಅಂದರೆ ಇವತ್ತು ಅಂಬೇಡ್ಕರ್ ಜಯಂತಿ ಯಾಕೆ ಮಾಡ್ತೀವಿ ಅಂದರೆ ವಿಶ್ವದಲ್ಲಿ ಅಂಬೇಡ್ಕರ್ ವಿಶ್ವ ನಾಯಕ ಮೇಡಮ್. ಎಲ್ಲ ವರ್ಗದವ್ರಿಗೂ ಇವತ್ತು ನ್ಯಾಯವನ್ನು ಕೊಡಿಸುವಂಥ ದೇವರವರು. ಎಲ್ಲ ಸಮುದಾಯದಲ್ಲೂ ಎಲ್ರಿಗೂ ನ್ಯಾಯ ಕೊಡಿಸಿ ಈ ಸಮಾಜವನ್ನು ಹೆಣ್ಮಕ್ಳಿಗೆ ಆಗಿರ್ಬೋದು ಸಮಾನತೆ ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲಿ ಸಮಾಜವನ್ನು ಕಟ್ಟುವಂಥ ಕೆಲಸ ವಿಶ್ವದಲ್ಲಿ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಅವರಾಗಿದ್ದಾರೆ. ಜೊತೆಗೆ ಇನ್ನೂ ಹಲವಾರು ಮಹಾನ್ ನಾಯಕರು ನಮಗೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಮತ್ತು ಜ್ಞಾನಪೀಠ ಪ್ರಶಸ್ತಿಗಳು ತಂದು ಕೊಟ್ಟಿದ್ದಾರೆ. ಇನ್ನು ಎಲ್ಲ ರೀತಿಯಲ್ಲೂ ನಮಗೆ ಎಲ್ಲರೂ ಕೊಟ್ಟಿದ್ದಾರೆ ಮೇಡಮ್. ಜೊತೆಗೆ ನಾವು ಎಲ್ಲರೂ ಪೂಜೆನೂ ಮಾಡ್ತಾ ಇದ್ದೀವಿ ಮೇಡಮ್. ಎಲ್ಲರೂ ಅಂಬೇಡ್ಕರ್ ಭುವನೇಶ್ವರಿ ರಾಜ್ಯೋತ್ಸವ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿ ಮಾಡ್ತೀವಿ, ಎಲ್ಲ ಸಮುದಾಯ ಎಲ್ಲ ಬಸವಣ್ಣವರ ಜಯಂತಿ ಮಾಡ್ತೀವಿ, ಮತ್ತು ಕೆಂಪೇಗೌಡರ ಜಯಂತಿ ಮಾಡ್ತೀವಿ. ಎಲ್ಲ ಹೋರಾಟಗಾರರ ಜಯಂತಿಗಳನ್ನು ನಾವು ಆ ಕಚೇರಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಏನು ತಮಟೆ ಕುಣಿತ ಅನ್ನೋ ಕಾರಣಕ್ಕೆ ಯಾಕೆ ಬಂತು ಅಂದರೆ ಈಗ DJ ಅದು ಇದು ಅಂತ ಹೇಳ್ಬಿಟ್ಟು ಪಬ್ಬುಗಳು ಇನ್ನಿತರ ಎಲ್ಲ ಮಾಡಿಕೊಂಡು ಈ ಸಮಾಜನ ಹೊಡೆಯುವಂಥ ಕೆಲಸ ಆಗ್ತಾ ಇದೆ. ಅದಕ್ಕೆ ಹಳೆ ಪ್ರತಿಭೆಗಳನ್ನು ತಗೊಬಂದು ಅವ್ರಿಗೆ ಅಟ್ಲೀಸ್ಟ್ ಈ ಥರ ಒಂದು ಹೆಸರಿಟ್ರೆ ಈ ಒಂದು ಹಳೆಯ ಸೊಗಡು ಹೊರಗಡೆ ಬರುತ್ತೆ. ಪ್ರತಿಭೆಗಳನ್ನ ಒಂದು ಕಲೆಗೆ ಬೆಲೆ ಸಿಗಲಿ, ಈ ಸಮಾಜದಲ್ಲಿ ಎಲ್ಲರೂ ಪ್ರಾರಂಭ ಮಾಡಲಿ. ಅದು ಯಾಕೆಂದ್ರೆ ಮೇಡಮ್ ಇದು ತಮಟೆ ಸೌಂಡ್ ಮುಂದೆ ಯಾವುದು ನಿಲ್ಲಲ್ಲ ಮೇಡಮ್. ಯಾವ DJನೂ ಪ್ರಯೋಜನ ಇಲ್ಲ. ತಮಟೆ ಸೌಂಡ್ ಕೇಳಿದ್ರೆ ನಿಂತಿರೋರು ಕುಣಿಬೇಕು ಅನ್ಸುತ್ತೆ. ಅದು ನಮ್ಮ ಹಳೆ ಸಂಪ್ರದಾಯ ಮೇಡಮ್. ಆ ಪೂರ್ವಿಕರ ಸಂಪ್ರದಾಯವನ್ನು ಮತ್ತೆ ಹೊರಗಡೆ ತಗೋಬರ್ಬೇಕು. ಆ ಪ್ರತಿಭೆಗಳಿಗೆ ಬೆಲೆ ಸಿಗಬೇಕು. ಯಾಕೆಂದ್ರೆ ಆ ತಮಟೆಯಿಂದನೇ ಇವತ್ತು ಪದ್ಮಶ್ರೀ ಪುರಸ್ಕೃತರಾಗಿದ್ದಾರೆ. ನಮ್ಮ ಚಿಕ್ಕವೆಂಕಟಪ್ಪ ಅವರು ಚಿಕ್ಕಬಳ್ಳಾಪುರ ಇಂದ ಪದ್ಮಶ್ರೀ ಪುರಸ್ಕೃತರು ಪ್ರಶಸ್ತಿ ತಗೊಂಡಿದ್ದಾರೆ ಮೇಡಮ್. ಅದಕ್ಕೆ ಇವತ್ತು ಆ ಒಂದು ಕಲೆಯನ್ನು ಸಮಾಜಕ್ಕೆ ತೋರಿಸ್ಬೇಕು. ಒಂದು ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅದನ್ನು ಬೆಳಕಿಗೆ ತರಬೇಕು. ಅದನ್ನು ಎಲ್ಲರೂ ಮುಂದುವರ್ಸ್ಕೊಂಡು ಹೋಗಲಿ, ಅವ್ರಿಗೂ ಒಂದು ಗೌರವ ಸಿಗಲಿ ಅನ್ನೋ ಕಾರಣಕ್ಕೆ ಮೇಡಮ್. ಖಂಡಿತ ಸರ್. ಇದ್ರ ಜೊತೆಗೆ ನೋಡಿ, ಬಹಳ ಮುಖ್ಯವಾಗಿ ಇವತ್ತು ಬಾಂಧವ್ಯ ಅನ್ನೋದು ಮನುಷ್ಯರ ನಡುವೆ ಕಡಿಮೆ ಆಗಿರೋ ಪರಿಣಾಮ ಆಶ್ರಮಗಳು ಜಾಸ್ತಿ ಆಗ್ತಿದ್ದಾವೆ. ಸೊ ಅಲ್ಲೂ ಹೋಗ್ತಾರೆ ರಾಮಚಂದ್ರಪ್ಪನವರು. ಅಲ್ಲೇನಾದ್ರೂ ಸಮಸ್ಯೆ ಇದ್ರೆ ನಾನು ಇದ್ದೀನಿ ಅಂತಿರಲ್ಲ, ಹೆಂಗಿದು ಅಂತ. ಮೇಡಮ್ ನಾನು ಒಂದು ಹಾಡು ಸಹ ಹಾಡಿದ್ದೀನಿ ಮೇಡಮ್. ಒಂದು 3 ಹಾಡು ಹಾಡಿದ್ದೀನಿ ಮೇಡಮ್. ಒಂದು ಎಷ್ಟೇ ಕೋಟಿಗಿದ್ರೂ ಕಡೆಗೆ ನಮ್ಮ ಹೆಸರು ದಾಖಲೆಗಳೆಲ್ಲ ಪೌತಿ ಆಗ್ಬಿಡುತ್ತೆ. ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟೆಯಲ್ಲಿ ಉಂಡರೆ ಏನೈತೆ, ಕಡೆಗೆ ನೀನು ಮಣ್ಣಿನ ಮಡಿಕೆನ ಗಟ್ಟಿ ಅಂತ. ಏನೋ ಎತ್ಕೊಂಡು ಹೋಗೋದೇನಿಲ್ಲ. ಎಷ್ಟೇ ಆಸ್ತಿ ಪಾಸ್ತಿ ಎಷ್ಟೇ ಇದ್ರೂ ನೀನು ಐಷಾರಾಮಿ ಜೀವನ ಮಾಡಿದ್ರು ಕಡೆಗೆ ನಿನ್ನ ಪತ್ರದಲ್ಲಿ ಹೆಸರು ಇಲ್ದಂಗೆ ಪೌತಿ ಆಗುತ್ತೆ, ಹೆಸರು ಇಲ್ದಂಗೆ ಆಗ್ಬಿಡುತ್ತೆ ಅಂತ. ಅದು ಯಾವುದೇ ಶಾಶ್ವತ ಇಲ್ಲ. ಅದರಿಂದ ನೀವು ಅಟ್ಲೀಸ್ಟ್ ಇವತ್ತು ಆಶ್ರಮಗಳು ಯಾಕೆ ಉತ್ಪತ್ತಿ ಆಗ್ತಾಯಿದ್ದು ಬೆಳೀತಾ ಇದ್ದಾವೆ ಅಂದರೆ ಸ್ವಾರ್ಥ ತುಂಬಿಕೊಂಡಿದೆ ಮೇಡಮ್. ಮಕ್ಕಳೇ ತಂದೆಗೆ ತಂದೆ ಆಗಲ್ಲ, ಮಕ್ಕಳು ಆಗಲ್ಲ, ಯಾರೂ ಆಗಲ್ಲ ಮೇಡಮ್. ಅದು ಒಂದು ಅಟ್ಲೀಸ್ಟ್ ಅದನ್ನೆಲ್ಲ ನೋಡಿ ಒಂದು ಬದಲಾವಣೆ ಆಗಲಿ ಅಂತೇಳಿ. ಆಮೇಲೆ ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲೆ ಅಂತ ಒಂದು ಹಾಡು ಹೇಳಿದ್ದೀನಿ ಮೇಡಮ್.
ಯಾವ ಜಾತಿ ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನ್ನು, ಯಾವ ಜಾತಿ ನಿನ್ನದು ಎಂದು ನೋಯಿಸದಿರು ಯಾರನ್ನು, ನೀನು ಯಾವುದೇ ದೇವರನ್ನ ಪೂಜೆ ಮಾಡು ಆದರೆ ಮಾನವನಾಗುವಂಥ ಒಂದು ಗೀತೆಯನ್ನು ತುಂಬ ಚೆನ್ನಾಗಿ ಆಡಿದ್ದೀವಿ. ಮತ್ತು ಪರಿಸರದ ಬಗ್ಗೆನೂ ಯಾರಿಗೂ ಸಾಲುಮರ ತಿಮ್ಮಕ್ಕ ಅವರ ವಿಚಾರದಲ್ಲಿ ಒಂದು ಪರಿಸರದ ಒಂದು ಹಾಡನ್ನು ಆಡಿದ್ದೀವಿ ಮೇಡಮ್. ತುಂಬ ಅದ್ಭುತವಾಗಿದೆ. ಈ ಪರಿಸರ ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ಪರಿಸರನ ಉಳಿಸಿ ಬೆಳೆಸಿ ಪರಿಸರದಲ್ಲಿ ಇವತ್ತು ಎಷ್ಟೋ ಅವರು ಒಂದು ಮಕ್ಕಳಂತೆ ನಾವು ನೋಡಬೇಕು. ಒಂದು ಜೀವ ಇರ್ತಕ್ಕಂಥ ಜೀವರಾಶಿಗಳವು ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಗಾಳಿ ಬೆಳಕಿಗೂ ನೀರಿಗೂ ಎಲ್ಲರಿಗೂ ಸಮಾನತೆ ಇದೆ. ಇವತ್ತು ಅಂಬೇಡ್ಕರ್ ಅವರು ಸಹ ಇವತ್ತು ಎಲ್ಲದಕ್ಕೂ ಒಂದು ಕಾನೂನು ಕೊಟ್ಟಿದ್ದಾರೆ. ಪಕ್ಷಿಗಳಿಂದ ಹಿಡಿದು ಮನುಷ್ಯರವರೆಗೂ ಎಲ್ರಿಗೂ ನ್ಯಾಯ ಕೊಡು, ಪಕ್ಷಿ ಮರ ಎಲ್ಲದಕ್ಕೂ ಒಂದೊಂದು ಕಾಯ್ದೆ ಕೊಟ್ಟು ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಮೇಡಮ್. ಅದಕ್ಕಾಗಿ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ನಮ್ಮ ವಿಶೇಷವಾಗಿ ಕರ್ನಾಟಕ ಭಾಗ ಅಂದಾಗ ಈಗ ಸ್ವಲ್ಪ ದೈವ ಭಕ್ತಿ ಜಾಸ್ತಿ, ಬಟ್ ದೇವರು ಕೂಡ ಗುಡಿಸಲಿರೋ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ. ಅಲ್ಲಿ ದೇವಸ್ಥಾನಗಳ ನಿರ್ಮಾಣ ಅಂದಾಗ ರಾಮಚಂದ್ರಪ್ಪನವ್ರು ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಹೌದು ಮೇಡಮ್. ನಾವು ಒಂಥರ ಏನು ಗೊತ್ತಾ ಮೇಡಮ್, ಅದು ಪೂರ್ವಕರಿಂದ ಬಂದಿರೋದು. ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ರಿಗೂ ಸಮಾಧಾನ ಆಗಬೇಕಾದ್ರೆ ನಾವು ಎಲ್ಲರಲ್ಲೂ ತೊಡಸ್ಕೊಬೇಕು ಮೇಡಮ್. ಈ ನಮ್ಮ ಮನಸ್ಸೇ ಹೆಂಗೆ ಮೇಡಮ್, ಯಾರನ್ನೂ ನೋಯಿಸ್ಬಾರ್ದು. ನಾನು ಯಾರನ್ನೂ ದ್ವೇಷಿಸಲ್ಲ ಮೇಡಮ್. ಎಲ್ರಿಗೂ ಕೆಲವ್ರು ದೇವ್ರು ಬೇಡವಾ ಅವ್ರ ಹತ್ರ ಹಂಗೆ ಇರ್ತೀನಿ, ಕೆಲವ್ರು ದೇವ್ರು ಬೇಕಾ ಹಂಗೆ ಇರ್ತೀನಿ. ಇನ್ನು ಎಲ್ಲರೂ ಎರಡೂ ಮಾಡ್ತಾರ ಅವ್ರ ಜೊತೆನೇ ಇರ್ತೀವಿ. ಆಮೇಲೆ ಮಸೀದ್ಗೆ ಹೋಗ್ತೀನಿ, ಚರ್ಚ್ಗಳಿಗೆ ಹೋಗ್ತೀನಿ, ಎಲ್ಲ ದೇವ್ರನ್ನೂ ಪೂಜೆ ಮಾಡ್ತೀವಿ. ನಮ್ಮ ದೇವ್ರನ್ನೂ ಪೂಜೆ ಇಲ್ಲಿಂದ ಕಡಪಾಗಿ ಎತ್ಕೊಂಡು ಹೋಗ್ತೀವಿ ಮೇಡಮ್ ದೇವ್ರನ್ನ, ಮೆರವಣಿಗೆನ. ಅಲ್ಲಿ ಒಂದು ಸಂಪ್ರದಾಯ ಇರುತ್ತೆ, ಒಂದು ಮುತ್ಯಾಲಮ್ಮ ದೇವರು ಅಂತ. ಅಲ್ಲಿ ಅವ್ರ ಕುಟುಂಬದವರು ಸಪ್ತಮಾತೆಯರು, ಅವ್ರಿಗೆ ಇಲ್ಲಿ ಕಡೆಯಿಂದ ಎಮ್ಮ ತಗೊಂಡೋಗಿ ಮೆರವಣಿಗೆ ಮಾಡಿ ಜಾತ್ರೆ ಮಾಡಿ ಅಲ್ಲಿ ಅವ್ರಿಗೆ 7 ಅಕ್ಕೆ ತಂಗಿಯರಿಗೆ ಅರ್ಶಿನ ಕುಂಕುಮ ಕೊಟ್ಟು ಅವರು ಅಲ್ಲಿ ಆ ಥರ ಒಂದು ಮನೆ ಸಂಪ್ರದಾಯ ಥರ ಮಾಡ್ತೀವಿ. ಆ ಥರ ಮಾಡಿ ಅದೇ ಥರನೇ ನಾನು ಇವತ್ತು ಬೀದಿ ವ್ಯಾಪಾರಗಳಾಗ್ಬೋದು, ಇನ್ನಿತರ ಯಾವ ರಾಜಕಾರಣಿನೂ ವೇದಿಕೆ ಕರ್ಸಲ್ಲ ಮೇಡಮ್. ನಾವು ಇದುವರೆಗೂ ಯಾವ ರಾಜಕಾರಣಿ ಹತ್ರ ಕಾರ್ಯಕ್ರಮಕ್ಕೆ ನಾವು ಹೋಗಲ್ಲ. ಇವತ್ತು ನಮ್ಮ ಗೆಸ್ಟ್ಗಳಂದರೆ ಪೌರ ಕಾರ್ಮಿಕರು, ಅವ್ರನ್ನ ಚೇರ್ಗಳಾಕಿ ಗೌರವ ಸನ್ಮಾನ ಮಾಡಿ ಅವ್ರನ್ನ ಚೇರ್ಗಳಲ್ಲಿ ಕುಂಡ್ರಿಸಿ ಗೌರವ ಸನ್ಮಾನ ಮಾಡ್ತೀವಿ. ಪೌರ ಕಾರ್ಮಿಕರನ್ನ, ನಿರ್ಗತಿಕರನ್ನ, ಹಿರಿಯ ನಾಗರಿಕರನ್ನ ಅವ್ರಿಗೆ ಬೆಡ್ಶೀಟು ಕಂಬಳಿ ಕೊಟ್ಟು, ಇವ್ರನ್ನ ಸೀರೆ ಅರ್ಶಿನ ಕುಂಕುಮ ಕೊಟ್ಟು, ಮನೆಯಲ್ಲಿ ಒಂದು ಹೆಣ್ಮಗುಗೆ ಯಾವ ಥರ ನಾವು ಟ್ರೀಟ್ ಮಾಡ್ತೀವೋ ಗೌರಿ ಹಬ್ಬಕ್ಕೋ ಅವಾಗ ಬಂದಾಗ ಒಂದು ಸೀರೆ ಕೊಟ್ಟು ಅರ್ಶಿನ ಕುಂಕುಮ ಮಡಲು ತುಂಬೋ ಕೆಲಸ ಆ ಥರ ಮಾಡ್ತೀವಿ. ನಮ್ಮ ಟೀಚರ್ಸ್ಗೂ ಸಹ ನಾವು ಶಾಲಾ ಕಾಲೇಜುಗಳಲ್ಲಿ ಟೀಚರ್ಸ್ಗೂ ಸಹ ನಾವು ಅದೇ ಥರ ನಾವು ಅಣ್ಣ ತಮ್ಮಂದಿರ ಥರ ಅರ್ಶಿನ ಕುಂಕುಮ ಕೊಡೋ ಒಂದು ಗುರುವಂದನ ಕಾರ್ಯಕ್ರಮ ಅಂತ ಮಾಡಿ ಅವ್ರಿಗೂ ಒಂದು ಪುಷ್ಪಾಭಿಷೇಕ ಮಾಡಿ ಎಲ್ಲ ಸನ್ಮಾನಗಳು ಮಾಡಿ ಅವ್ರಿಗೆ ಮೇಡಮ್ ಆತ್ಮತೃಪ್ತಿ ಅನ್ನೋದಕ್ಕಿಂತ ಮೇಡಮ್ ಅಟ್ಲೀಸ್ಟ್ ನಮ್ಮನ್ನು ನೋಡಿ ಜನ ಪ್ರೇರಣೆ ಆಗಲಿ, ಆಗಲಿ ಅವ್ರಿಗೆ ಗೌರವ ಸ್ಥಾನ ಸಿಗಬೇಕು ಮೇಡಮ್. ಇವತ್ತು ನಾನು ಮೆಚ್ಕೊಳ್ಳಿ ಅಂತ ಮಾಡ್ತಾ ಇಲ್ಲ. ಅವತ್ತು ನನಗೆ 2 ಅಕ್ಷರ ಕೊಟ್ಟಿದ್ದಕ್ಕೆ ಸ್ವಲ್ಪ ಮಟ್ಟಕ್ಕೆ ನಾನು 5ನೇ ತರಗತಿಗೆ ನನ್ನ ಕ್ಲಾಸ್ ಲೀಡರ್ ಮಾಡಿದ್ರು ಮೇಡಮ್. 10ನೇ ತರಗತಿಗೆವರೆಗೂ ನನ್ನ ಕ್ಲಾಸ್ ಲೀಡರ್ ಮಾಡಿದ್ರು, ಅಪೋಸಿಷನ್ ಲೀಡರ್ ಮಾಡಿದ್ರು. ಆವಾಗ ಏನೇ ಸರ್ಕಾರದಿಂದ ಬರಬೇಕಾದ್ರೂ ನಾನು ಸೈನ್ ಹಾಕಬೇಕಾಗಿತ್ತು. ಅಷ್ಟು ಟಾಪ್ ಸ್ಟೂಡೆಂಟ್ ಆಗಿದ್ದೆ ನಾನು ಮೇಡಮ್. 25 ಶಾಲೆ ಮೇಡಮ್ ನಮ್ಮ ಪೂರ್ವ ತಾಲೂಕಿಗೆ KR ಹೋಬ್ಳಿಗೆ 25 ಶಾಲೆಗಳಿಂದ ನವೋದಯದಲ್ಲಿ ಎಕ್ಸಾಮ್ ಬರೆಯೋಕೆ ಹೋಗಿದ್ವಿ. ಜನರಲ್ ಎಕ್ಸಾಮ್, ಜನರಲ್ ಕ್ವಶನ್ ಆನ್ಸರ್, ಜನರಲ್. ಆವಾಗ 25 ಶಾಲೆಯಲ್ಲಿ ಒಂದೇ ಶಾಲೆ ಪಾಸ್ ಆಗಿದ್ದು, ಆ ಊಡಿ ಸ್ಕೂಲಲ್ಲಿ 5 ಜನ ಹೋಗಿದ್ವಿ. 5 ಜನದಲ್ಲಿ ನಾನು ಒಬ್ಬನೇ ಪಾಸ್ ಆಗಿದ್ದೆ ಮೇಡಮ್ ನವೋದಯದಲ್ಲಿ. ಅವಾಗ ಎಕ್ಸಾಮ್ ಬರೆದು ಅವಾಗ ನನಗೆ ಹೇಳಿದ್ರು, ನೀನು ಇರೋವರೆಗೂ ಓದಿಸ್ತಾರೆ, ನಿನಗೆಲ್ಲ ಸರ್ಕಾರಿ ಕೆಲಸ ಕೊಡ್ತಾರೆ, ಎಲ್ಲ ಕೊಡ್ತಾರೆ ಅಂತ. ಬಟ್ ಅದನ್ನು ನಾನು ಹಿಂದೆ ಹೋಗಿದ್ದಿದ್ರೆ ಇವತ್ತು ಈ ಸಮಾಜದಲ್ಲಿ ನಾನು ಇಷ್ಟು ಜನರ ಸೇವೆ ಮಾಡೋದು ಪುಣ್ಯ ಸಿಗ್ತಾ ಇರಲಿಲ್ಲ, ಮತ್ತು ನನ್ನ ಇಷ್ಟು ಪ್ರೀತಿ ಮಾಡೋ ಜನನೂ ಸಿಗ್ತಾ ಇರಲಿಲ್ಲ ಮೇಡಮ್. ರಾಯಚೂರು, ಮಡಿಕೇರಿ ಎಲ್ಲೆಲ್ಲಿ ಸಮಸ್ಯೆಗಳಾಯಿತು ನೀವು ನೋಡಿದ್ರಿ, ಆ ಸಂತ್ರಸ್ತರ ಜೊತೆ ನಿಂತ್ಕೋತೀರಿ, ಅದನ್ನ ನೆನಪು ಮಾಡ್ಕೊಳ್ಬೋದಾ ಮೇಡಮ್? ನಿಜ ಮೇಡಮ್. ಯಾಕೆಂದರೆ ಮೇಡಮ್ ಇವತ್ತು ಕೋಟಿಗಿದ್ರೂ ಅಕಸ್ಮಾತ್ ಒಂದು ರಾಜಕಾರಣಿ ಒಂದು ವಾರ್ಡ್ ಅಂದ್ಕೊಳ್ಳಿ, ಒಂದು ವಾರ್ಡ್ ಕಾರ್ಪೊರೇಟರ್ ಅಂದ್ಕೊಳ್ಳಿ, ಅವ್ರು ವಾರ್ಡ್ ಬಿಟ್ಟು ನೆಕ್ಸ್ಟ್ ವಾರ್ಡಿಂದ ಹೋಗಿ ಸಹಾಯ ಕೇಳಿದ್ರೆ ಹೋಗೋ ಅಂತ ತಳ್ತಾರೆ. ನಮ್ಮ ವಾರ್ಡಾ, ನಮ್ಮ ಲೀಡ್ರ್ಗಳಾ ನೀವು, ಅಲ್ಲಿ ನಿಮ್ಮ ಲೀಡ್ರ್ ಯಾರು, ಅವ್ರನ್ನ ಕರ್ಕೊಬಾ ನೋಡೋಣ ಅಂತಾರೆ. ಸೊ ನಾವು ಹೆಂಗೆ ಅಂದರೆ ಇಡೀ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಏನೇ ಸಮಸ್ಯೆ ಅಂತ ಬಂದಾಗ, ಕೇರಳದಲ್ಲೂ ಫ್ಲಡ್ ಆದಾಗ ನಾವೆಲ್ಲ ರೇಷನ್ ಕಿಟ್ ಎಲ್ಲ ಕೊಟ್ಟಿದ್ದೀವಿ. ಮತ್ತು ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿವರೆಗೂ ಕೆಮ್ಲಾಪುರ ಅಂತಿದೆ ಮೇಡಮ್, ರಾಯಬಾಗ್ ತಾಲೂಕಲ್ಲಿ ಗಡಿ, ಅದು
ನಾವು ಏನು ನದಿ ಹರಿತಾ ಇದೆ ಆ ನದಿ ತೀರದಲ್ಲಿರ್ತಕ್ಕಂಥ ಮನೆಗಳು ಕೊಚ್ಕೊಂಡೋದಾಗ ಅಲ್ಲೇ ಖುದ್ದಾಗಿ ನಾವು ಟೆಂಪೋಗಳಲ್ಲಿ ತಗೊಂಡೋಗಿ ರೇಷನನ್ನು ಕೊಟ್ಟು ಬಂದಿದ್ದೀವಿ. ಹಲವಾರು ಮಠಗಳಲ್ಲಿ ಜನಗಳಿಗೆ ಎಲ್ರಿಗೂ ನೇರವಾಗಿ ಕೊಟ್ಟು ಬಂದಿದ್ದೀವಿ. ಮತ್ತು ಮಡಿಕೇರಿ ಕೊಡಗು ಆದಾಗ ಇಂದಿರಾನಗರ ಅನ್ನೋ ಭಾಗ ಮೇಡಮ್, ಕೆಲವರು ನಮ್ಮ ಲೀಡರ್ಗಳಂದ್ರು ನಾವು ಸಹಾಯ ಮಾಡೋಕ್ಕೆ ನಾವೇ ಸತ್ತೋಗೋ ಥರ ಆಗಿದೆ ಇಲ್ಲ ಬ್ರದರ್, ಒಂದು ಕಾರ್ ಹೋಗೋ ಜಾಗ ಬಿಟ್ಟರೆ ಇನ್ನೇನು ಇಲ್ಲ ಮೇಡಮ್. ಅಂಥ ಜಾಗದಲ್ಲಿ ಹೋಗಿ ಅಟ್ಲೀಸ್ಟ್ ಅಂದ್ಕೊಳ್ಳಿ, ನಾವು ಸೈನಿಕರು ಸೇವೆ, ನಮ್ಮ ದೇಶ ಸೇವೆ ಮಾಡೋದಕ್ಕೆ ಪ್ರಾಣ ಕೊಡ್ತಾ ಇದ್ದಾರೆ, ಅಟ್ಲೀಸ್ಟ್ ನಾವು ಈ ಜನರ ಸೇವೆ ಮಾಡೋಕ್ಕಾದ್ರೂ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತೇಳಿ ಹೋಗಿ ನೇರವಾಗಿ ಕೊಟ್ಬಿಟ್ಟು ಬಂದಿದ್ದೀವಿ ಮೇಡಮ್ ರೇಷನ್ ಕಿಟ್ಗಳೆಲ್ಲ. ಆಮೇಲೆ ರಾಮನಗರದಲ್ಲಿ ಫ್ಲಡ್ ಆದಾಗ ಅಲ್ಲೂ ಸಹ 2,000 ಫ್ಯಾಮಿಲಿಗಳೇ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರ ತನಕ ಅವ್ರಿಗೆಲ್ಲ ರೀತಿಯ ನಾವು ಸಹಾಯವನ್ನು ಮಾಡಿದ್ದೀವಿ ಮೇಡಮ್. ಖಂಡಿತ ಕೋವಿಡ್ ಸಮಯ ನೆನಪಿಸ್ಕೊಳ್ಳೇಬೇಕು. ಎಲ್ರಿಗೂ ಸಹಾಯ ಮಾಡೋಕೆ ಹೋದ್ರಿ, ನೀವೇ ಆಕ್ಸಿಜನಲ್ಲಿ ಇರಬೇಕಾಯ್ತು. ಹೌದು ಖಂಡಿತ ಮೇಡಮ್, ಯಾಕೆಂದರೆ ಪ್ರಾರಂಭ ಮಾಡಿದ್ದೆ ನಾವು ಸಣ್ಣ ಸಣ್ಣ ರೇಷನ್ ಅಕ್ಕಿ, ತರಕಾರಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ಎಲ್ಲ ರೀತಿಯಲ್ಲಿ ಪ್ಯಾಕ್ ಮಾಡಿ ನಾವೇ ಖುದ್ದಾಗಿ ಎಲ್ಲ ಕಡೆ ಹಂಚಿದ್ವಿ ಮೇಡಮ್. ಸುಮಾರು ಒಂದು 15-20-25 ಊರುಗಳಿಗೆ ಎಲ್ಲ ಕಡೆ ಬಡವರು ತೀರಾ ಗುಡಿಸಲುಗಳು ಎಲ್ಲಿದ್ದಾವೆ ಅಲ್ಲಿ ಹೋಗಿ ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಕಡೆ ಕಿಟ್ಗಳನ್ನು ಕೊಟ್ಟಿವಿ ಮೇಡಮ್. ಕಿಟ್ಗಳನ್ನು ಕೊಡ್ತಾ ಮತ್ತು ನಮ್ಮ ಮಾವಾಗೂ ನಮ್ಮಿಂದ ನಮ್ಮ ಮಾವಾಗ ಇವರೆಲ್ಲರೂ ಕೆಲವ್ರಿಗೆ ಎಲ್ಲ ಎಫೆಕ್ಟ್ ಆಯಿತು. ಆದಾಗ ಸೊ ನಾವು ಏನಾಯಿತು, ನಮಗೂ ಚೆಕ್ ಮಾಡಿಸಿದ್ರೆ ಪಾಸಿಟಿವ್ ಬಂತು. ಆಮೇಲೆ ಹೋಗಿ ಅಡ್ಮಿಟ್ ಆದ್ವಿ ಮೇಡಮ್. ನನ್ನ ಸುಮಾರು 15 ದಿನ ಸಿಲಿಕಾನ್ ಹಾಸ್ಪಿಟ್ಲ್ ಅಂತ ಹೊಸಕೋಟೆಯಲ್ಲಿ, ಅಲ್ಲಿ ಮ್ಯಾಕ್ಸಿಮಮ್ ನಾನು ಕಳ್ಕೊಳ್ಳೋ ಮಟ್ಟಕ್ಕೆ ಆಗ್ಬಿಟ್ಟಿತ್ತು. ಆಮೇಲೆ 16 ದಿನ ಇದೆ ಮೇಡಮ್ ಆಕ್ಸಿಜನಲ್ಲಿ. ಅದು 2.5% ಇದ್ದಿದ್ದು ಲಂಗ್ಸ್ ಎಫೆಕ್ಟು 28%ಗೆ ಹೋಗ್ಬಿಟ್ಟಿತ್ತು. 5% ಇದ್ದವರೆಲ್ಲ ಸತ್ತೋದ್ರು ಮೇಡಮ್. 28%ಗೆ ಹೋಗಿತ್ತು. ಅದು 15 kg 16 kg ಆಕ್ಸಿಜನ್ ನನಗೆ ಒನ್ ಟೈಮ್ಗೆ ಆ ಥರ ಕೊಡ್ತಾಯಿದ್ರು. ಆಮೇಲೆ ಮಣಿಪಾಲಕ್ಕೆ ಬಂದು ನಮಗೆ ತುಂಬ ಆಪ್ತರು, ನಮ್ಮ ಕಾರ್ತಿಕ್ ಅವರು, ಅವಿನಾಶ್ ಅಂತ ವೈಟ್ಫೀಲ್ಡ್ ಮಣಿಪಾಲಲ್ಲಿ ಅವರು ಟ್ರೀಟ್ಮೆಂಟ್ ಮಾಡಿಸಿ ನನ್ನ 36 ದಿನ ಅಲ್ಲಿದ್ದೆ ಮೇಡಮ್. ಟೋಟಲ್ 36 ದಿನ ಆಕ್ಸಿಜನ್ನಲ್ಲಿದ್ದೆ. ಅವತ್ತು ಎಲ್ಲ ಧರ್ಮಗಳು, ಚರ್ಚ್ಗಳಿಂದ, ದೇವಸ್ಥಾನಗಳಿಂದ, ಎಲ್ಲ ಮಸೀದಿಗಳಿಂದ ಎಲ್ಲ ಪೂಜೆಗಳು ಮಾಡಿ ನಮ್ಗೆ ಆಶೀರ್ವಾದ ಮಾಡಿ, ನಿನ್ಗೇನೂ ಆಗಲ್ಲ, ಅದೆಲ್ಲ ಕಿತ್ತಾಕ್ಬಿಟ್ಟು ಬಾ, ನೀನು ಇನ್ನೂ ಚೆನ್ನಾಗಿರ್ಬೇಕು, ನೋಡು ಮನೆಯೆಲ್ಲ ನಿಂತೋಗಿದೆ, ಬಾ ನೀನು ಇಲ್ಲ ಅಂದರೆ ನಾವು ಇರಲ್ಲ, ನಾವು ಇಷ್ಟು ಜನ ಬೀದಿಗೆ ಬರ್ತೀವಿ 1000 ಜನ ಅಂತೇಳಿ ಕಣ್ಣೀರು ಹಾಕ್ಕೊಂಡು ಪೂಜೆಗಳೆಲ್ಲ ಮಾಡಿ ನನ್ನ ದೇವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವತ್ತು ಸಾಲುಮಾರ್ ತಿಮ್ಮಕ್ಕವರು, ಸಂತೋಷ್ ಹೆಗ್ಡೆ ಸಾಹೇಬ್ರು ಎಲ್ಲ ಫೋನ್ ಮಾಡಿ ಆಶೀರ್ವಾದ ಮಾಡಿದ್ದಾರೆ ಮೇಡಮ್. ದೊರೆಸ್ವಾಮಿ ಸರ್ ಅದೇ ಟೈಮಲ್ಲೇ ತೀರೋಗಿದ್ದು ಮೇಡಮ್, ನಾನು ಇರಲಿಲ್ಲ. ದೊರೆಸ್ವಾಮಿ ಸರ್ಗೆ ವಾರಕ್ಕೆ ಒಂದ್ಸಲಿ ನನ್ನ ಮಕ್ಕ ತೋರಿಸಿಲ್ಲ ಅಂದರೆ ಅಯ್ಯಪ್ಪ ಬೈಯೋರು, ನೀನು ಬಾ ಇಲ್ಲಿ ಎಲ್ಲಿದ್ದೀಯಾ ಅಂತ. ಆಮೇಲೆ ಅವ್ರಿಗೆ ಬಂದಿದ್ದು ಇದೆಲ್ಲ ಪ್ರಶಸ್ತಿಗಳು ನೀನು ತೊಗೊಂಡೋಗು ಅಂತ ಮೂಟೆ ಕಟ್ಬಿಟ್ಟಿದ್ರು ಮೇಡಮ್. ನನಗೆ ಬೇಡಪ್ಪ, ಇದಿರೋದ್ರಿಂದನೇ ನೀವು ಹೋರಾಟ ಇನ್ನೂ ಕೆಚ್ಚಿ ನಿಮಗಿದೆ, ಇಷ್ಟು ವರ್ಷ ಬದುಕಿರೋದು, ಇನ್ನೂ ನೀವು ಬದುಕಬೇಕು, ನಿಮ್ಮ ಜೊತೆ ನಾವು ಇರಬೇಕು, ಬೇಡ ಅಂತ ಹೇಳಿಬಿಟ್ಟು ಅವ್ರದ್ದು ಒಂದೇ ಒಂದು ಫೋಟೋ ನನಗೆ ಗೌರವ ಕೇಳಿದ್ದಕ್ಕೆ ಕೊಟ್ಟು ಅದನ್ನು ಫೋಟೋ ಫ್ರೇಮ್ ಮಾಡಿ ಮನೆಯಲ್ಲಿ ಹಾಕ್ಕೊಂಡಿದ್ದೀನಿ. ಹಂಗಾಗಿ ಎಲ್ಲ ಥರದಲ್ಲೂ ನಾವು ಇದು ಮಾಡಿಕೊಂಡು ಇವತ್ತು ನಾನು ಉಳ್ಕೊಳ್ಳೋದಕ್ಕೆ ನಾವು ಮಾಡಿರೋ ಸೇವೆನೇ ಜನಗಳ ಆಶೀರ್ವಾದನೆ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಹೋರಾಟ ಮಾಡ್ತಿರ್ತೀರಿ, ಕೆಲವೊಂದು ಬೆದರಿಕೆಗಳು ಬರ್ಬೋದು, ಕೋರ್ಟು ಕೇಸು ಅಂತೆಲ್ಲ ಆಗ್ಬೋದು, ಭಯ ಇಲ್ವಾ ಮೇಡಮ್? ಭಯ ಅನ್ನೋದಿದ್ರೆ ಬರಬಾರ್ದು ಮೇಡಮ್, ಹೋರಾಟಕ್ಕೆ ಸಂಘಟನೆಗೆ ಬರಬಾರ್ದು. ಯಾಕೆಂದರೆ ಮೇಡಮ್ ಎಷ್ಟೋ ಜನ ಇವತ್ತು ನಾವು ಬಂದಿದ್ದ ದಾರಿಯಿಂದ ನನಗೆ ಎಷ್ಟೋ ಬೆದರಿಕೆಗಳು ಹಾಕಿದ್ರು, ನಮ್ಮವ್ರನ್ನೇ ಎತ್ತಿ ಕಟ್ಟಿದ್ರು, ನಮ್ಮನ್ನು ಏನೇನೋ ಮಾಡೋಕ್ಕೆ ನೋಡಿದ್ರು, ರೌಡಿಸ್ಟರ್ ಮಾಡೋಕ್ಕೆ ನೋಡಿದ್ರು, ನಮ್ಮನ್ನು ಪ್ರಾಣ ಬೆದರಿಕೆ ಕೊಟ್ಟರು, ಆಮೇಲೆ ಕಡೆಗಣಿಸಿದ್ರು, ಕೇವಲ ಮಾಡಿದ್ರು. ಏನಾದರೂ ಒಂದು ಸಣ್ಣ ಪೋಸ್ಟಲ್ಲಿದ್ದೆ ನಾನು ಒಂದು ಕೆಲವು ಸಂಘಟನೆಯಲ್ಲಿ, ಅವಾಗ ನೋಡಪ್ಪ ದೊಡ್ಡ ಅಧ್ಯಕ್ಷ ಬಂದ, ದೊಡ್ಡ ರಾಷ್ಟ್ರೀಯ ಅಧ್ಯಕ್ಷ ಬಂದ ಅಂತ ಇದ್ರು. ಅಂಥವ್ರ ಮುಂದೆ ಅವತ್ತು ಯಾರು ನಮ್ಮನ್ನು ಕೀಳ್ಮಟ್ಟದಲ್ಲಿ ನೋಡಿದ್ರು, ವಿರೋಧ ಮಾಡಿದ್ರು, ನಮ್ಮನ್ನು ತುಳಿಯೋಕ್ಕೆ ನೋಡಿದ್ರು, ಅವರೇ ನಮ್ಮ ದೇವರು. ನಮಗೆ ಇವತ್ತು ಬೆಳೆಯೋದಕ್ಕೆ ಶಕ್ತಿ ಅವರೇ ಕೊಟ್ಟಿದ್ದು, ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವರು ಇವತ್ತು ಈ ಸ್ಥಾನದಲ್ಲಿ ಬಂದು ಕುತ್ಕೊಂಡಿದ್ದೀನಿ ಅಂದ ಅವ್ರು ಕೊಟ್ಟಿರೋ ಆಶೀರ್ವಾದ, ಅವರೇ ನಮ್ಮ ದೇವರು ಅಂತ ಸದಾ ಅವ್ರಿಗೆ ಪೂಜೆ ಮಾಡಲಿ. ಅವ್ರು ಇನ್ನೂ ಬದುಕಿರಬೇಕು ಮೇಡಮ್, ಇನ್ನೂ ನಮಗಿಂತ ಜಾಸ್ತಿ ಬದುಕಲಿ, ಅವ್ರು ಇರೋವರೆಗೂ ನಾವು ಇನ್ನೂ ಬೆಳೀತಾ ಇರ್ತೀವಿ. ಮುಂದಿನ ಗುರಿ ಅಂತ ಏನು ಇಟ್ಕೊಂಡಿದ್ದೀವಿ? ಮುಂದಿನ ಗುರಿ ಇಷ್ಟೇ ಮೇಡಮ್, ನಾನು ರಾಜಕೀಯವಾಗಿ ಹೋಗಬಾರ್ದು. ರಾಜಕೀಯ ಒಂದು ತುಂಬ ಇದು ಮೇಡಮ್, ಅದು ಸ್ವಾರ್ಥ. ಅಲ್ಲಿ ರಾಜಕೀಯದಲ್ಲಿ ಹೋದರೆ ಎಂಥವ್ರಿಗೂ ಸಪೋರ್ಟ್ ಮಾಡಬೇಕಾಗುತ್ತೆ ಓಟ್ಗೋಸ್ಕರ. ಇವನು ತಪ್ಪು ಮಾಡಿದ್ರು ಅವ್ನ ಪರವಾಗಿ ನ್ಯಾಯ ಕೊಡಿಸ್ಬೇಕಾ ಅನ್ನೋ ಮಟ್ಟಕ್ಕೆ ಯೋಚನೆ ಬಂದ್ಬಿಡುತ್ತೆ. ಆದರೆ ಈ ಒಂದು ಹೋರಾಟಗಾರನದು ರಿಟೈರ್ಡ್ ಇಲ್ಲ ಮೇಡಮ್, ಹೈಕಮಾಂಡ್ ಇಲ್ಲ ಇದಕ್ಕೆ. ಅದು ರಾಜಕೀಯದಲ್ಲಾದರೆ ಹೈಕಮಾಂಡ್ ಇರುತ್ತೆ, ಅವನಿಗೆ ಸ್ವಾರ್ಥ ಇರುತ್ತೆ, ಎಲ್ಲ ಇರುತ್ತೆ, ಅವನಿಗೆ ಒಂದು 5 ವರ್ಷ ಅವಧಿ ಇರುತ್ತೆ. ನಾವು ಬದುಕಿರೋವರೆಗೂ ನಾವು ಲೀಡರ್ ಆಗಿರ್ಬೋದು, ಇದಕ್ಕೆ ರಿಟೈರ್ಡ್ ಇಲ್ಲ. ನಾನು ಬದುಕಿರೋವರೆಗೂ ಸೇವೆ ಮಾಡಬೇಕು, ಹೋರಾಟ ಮಾಡಬೇಕು, ಸಮಾಜಕ್ಕೆ ಏನಾದರೂ ಒಂದು ದೊಡ್ಡ ಇಡೀ ಪ್ರಪಂಚ ಮಾಡಿದ್ರು ಅಟ್ಲೀಸ್ಟ್ ನನ್ನ ಅಕ್ಕಪಕ್ಕ 10 ಮನೆಗೆ 10 ಜನಕ್ಕೆ ಸಹಾಯ ಮಾಡಬೇಕು ಅಂದರೆ ನಾನು ಹೋದ್ರೂ ಅವರು ತಿಳ್ಕೊಬೇಕು ಮೇಡಮ್.
ಅದೇ ನನ್ನ ಆಸೆ ಮೇಡಮ್. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಹೋರಾಟದ ಬದುಕು ಹೇಗಿತ್ತು, ಮುಂದಿನ ಗುರಿ ಅನ್ನೋದೇನು ಇಟ್ಕೊಂಡಿದ್ದೀರಿ ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಹೂಡಿ ಚಿನ್ನಿಯವರು ರಾಮಚಂದ್ರಪ್ಪನವರು ಭಾಗಿಯಾಗಿದ್ದರು. ಬಹಳ ವಿಶೇಷವಾಗಿ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ತಾನು ಯಾವ ರೀತಿ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ ಮತ್ತು ಯಾಕೆ ಅನ್ನೋದನ್ನು ಹೇಳಿದ್ರು. ನಾನು ಮಾಡ್ತಿರುವಂಥ ಕೆಲಸದಿಂದ 4 ಜನಕ್ಕೆ ಉಪಕಾರ ಆಗುತ್ತೆ ನಿಜ, ಅದು 4 ಜನಕ್ಕೆ ಸ್ಫೂರ್ತಿ ಆಗಬೇಕು ಅನ್ನುವಂಥ ಸದುದ್ದೇಶ ಇದೆ ಅಂತ ಹೇಳಿದ್ರು. ಅವರ ಮುಂದಿನ ಗುರಿ ಶುಭದಾಯಕವಾಗಿರಲಿ, ಆದಷ್ಟು ಬೇಗ ಈಡೇರಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.